ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಯುವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ನಿಲೇಶ್ ಜ್ಯೋತಿಬಾ ಅಗಸಿಮನಿ ಅವರು. ಇವರು MSc ಮಾಡಿದ್ದಾರೆ ಹಾಗೂ ಗೇಟ್, ನೆಟ್, KSET ಹಾಗೂ MSET ಪರೀಕ್ಷೆ, ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಪಾಸ್ ಆದವರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅನುಭವಗಳನ್ನ ಹಂಚಿಕೊಳ್ಳಲು ಬಂದಿದ್ದಾರೆ. ಮತ್ತೊಮ್ಮೆ ನಿಲೇಶ್ ಜ್ಯೋತಿಬಾ ಅಗಸಿಮನಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ತಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗೆ ಕ್ಲಿಯರ್ ಮಾಡಿದ್ರಿ, ಅದರ ತಯಾರಿಕೆ ಬಗ್ಗೆ ಖಂಡಿತ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನದ ಬಗ್ಗೆ, ತಮ್ಮ ಹುಟ್ಟೂರು ಯಾವುದು, ಅಲ್ಲಿಂದ. ನಮ್ಮ ಹುಟ್ಟೂರು ಇಲ್ಲಿ ಶಿಂದೋಳಿ ಅಂತ, ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರ ಇದೆ. ತಂದೆ ತಾಯಿ ಇಬ್ಬರು ಶಿಕ್ಷಕರು. ತಂದೆ ಕನ್ನಡ ಕಲಿಸ್ತಾರೆ ಮರಾಠಿ ಸ್ಕೂಲಲ್ಲಿ, ಮತ್ತೆ ತಾಯಿ ವಿಜ್ಞಾನ ಕಲಿಸ್ತಾರೆ. ಅದರಿಂದ ಮನೆಯಲ್ಲಿ ಓದುವುದರ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗೆ ವಿಜ್ಞಾನ ಅಂದರೆ ಕುತೂಹಲ ಇದ್ದು, ಅದಕ್ಕೆ ನಾನು B ಸೀಟ್ ಸಿಕ್ಕಿದ್ರು ಜಸ್ಟ್ ಐ ಪ್ರಿಫರ್ ಪ್ಯೂರ್ ಸೈನ್ಸ್, MScನೇ ಮಾಡಬೇಕು, ಅದು ಗಣಿತದಲ್ಲೇ ಮಾಡಬೇಕಂತ ಛಲ ಇಟ್ಕೊಂಡು ಗಣಿತದಲ್ಲಿ ಮಾಡಿದೆ. ಅದಾದಮೇಲೆ ಸ್ವಲ್ಪ ಸಮಯ ಆಯಿತು, ಆದರೆ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಭಾಳ ಉತ್ತಮವಾಗಿ ತಮ್ಮ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ. ಇಬ್ಬರು ಶಿಕ್ಷಕರು. ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಅಭ್ಯಾಸದ ವಾತಾವರಣ ಜಾಸ್ತಿ. ಅದು ಬಿಟ್ಟು ತಮ್ಮ ಕ್ರೀಡೆಯಲ್ಲಿ ಯಾವ್ದಾದ್ರು ಆಸಕ್ತಿ ಇತ್ತಾ, ಅಥವಾ ತಂದೆ ತಾಯಿ ಕಡೆಯಿಂದ ಏನಾದ್ರು ಆ ಒಂದು ಮಾರ್ಗದಲ್ಲಿ ಕ್ರೀಡೆನೂ ಮಾಡಪ್ಪ ಅಂತ ಏನಾದ್ರು ಹೇಳ್ತಿದ್ರು? ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ಕ್ರೀಡೆಯಲ್ಲಿ ಅಂದರೆ ಜಾಸ್ತಿ ಫಿಸಿಕಲ್ ಕ್ರೀಡೆ ಇಲ್ಲದೆ ಮಾನಸಿಕವಾಗಿ ಚೆಸ್ ಆಯಿತು ಅಥವಾ ಸುಡೋಕೋ ಸಾಲ್ವ್ ಮಾಡೋದಾಯಿತು, ಇಂಥದ್ರಲ್ಲಿ ಜಾಸ್ತಿ ಆಸಕ್ತಿ. ಸೊ ಕ್ರೀಡೆಯಲ್ಲಿಯೂ ಕೂಡ ತಮ್ಮ ಬ್ರೈನ್ ಡೆವಲಪ್ಮೆಂಟ್ ಎಕ್ಸಸೈಸಸ್ ಅಂತ ಹೇಳ್ತಾರೆ ಅಥವಾ ಗೇಮ್ಸ್ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಚೆಸ್, ಸುಡುಕು ಅಂತ ನೀವು ನೋಡ್ತಿದ್ರಿ. ಬಹಳ ಉತ್ತಮ. ಈಗ ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಬಾಲ್ಯದಿಂದನೇ ನಿಮಗೆ ಈ ಸೈನ್ಸ್ ಅಥವಾ ವಿಜ್ಞಾನ ಅನ್ನೋ ಒಂದು ವಿಷಯ ಬಹಳ ಇಷ್ಟವಾಗಿತ್ತಾ, ಹೇಗೆ? ಬಾಲ್ಯದಿಂದಲೇ ವಿಜ್ಞಾನ ಅನ್ನೋ ವಿಷಯ ಜಾಸ್ತಿ ಆಸಕ್ತಿ ಆಗಿತ್ತು. ಯಾಕೆಂದ್ರೆ ಯಾವುದೋ ಒಂದು ಮಷಿನ್ ನೋಡಿದ್ರೆ ಅಥವಾ ಏನಾದ್ರೂ ನೋಡಿದ್ರೆ ಅದು ಹಿಂದೆ ಏನ್ ಪ್ರೊಸೆಸ್ ಆಗ್ತಾ ಇದೆ ಅನ್ನೋ ಒಂದು ಕುತೂಹಲ. ಯಾವಾಗ್ಲೂ ನಾನು ಪ್ರಶ್ನೆನೇ ಕೇಳ್ತಾ ಇದ್ದೆ. ಅದು ಸ್ಪೆಷಲಿ ಮಮ್ಮಿ ವಿಜ್ಞಾನ ಟೀಚರ್ ಅಂದ್ರೆ ನಾನು ಜಾಸ್ತಿ ಕೇಳ್ತಾ ಇದ್ರೆ, ಅವರು ಅದಕ್ಕೆ ಬೆಳೆಗೆ ನೀರು ಹಾಕಿ ಗೊಬ್ಬರ ಹಾಕಿ ಹೇಗೆ ಮಾಡ್ತಾರಲ್ಲ, ಅವ್ರು ಯಾವತ್ತೂ ಅದಕ್ಕೆ ಆನ್ಸರ್ಸ್ನ ಸರಿಯಾಗಿ ಕೊಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಕೇಳಾದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದರಿಂದ ಜಾಸ್ತಿ ಆಸಕ್ತಿ. ಅದು ನಾರ್ಮಲ್ ಆಗಿ ಹೇಳ್ತಾರೆ ತಂದೆ ತಾಯಿನೇ ಮೊದಲ ಗುರು ಅಂತ. ಇಂಥ ನಿಮ್ಮ ಸಂದರ್ಭದಲ್ಲಿ ನಿಜವಾಗ್ಲೂ ಅವರು ತಂದೆ ತಾಯಿ, ಅಫ್ಕೋರ್ಸ್ ಅವರು ಶಿಕ್ಷಕರು, ಗುರುಗಳೇ. ಅಂತ ಸಂದರ್ಭದಲ್ಲಿ ಈ ವಿಜ್ಞಾನದಲ್ಲಿ ಮತ್ತೆ ನಿಮಗೆ ಯಾವ ಒಂದು ವಿಷಯ ಅಥವಾ ಯಾವ ಒಂದು ಸಂದರ್ಭದಲ್ಲಿ ನನಗೆ ಈ ಕ್ಷೇತ್ರದಲ್ಲಿಯೇ ಮುಂದೆ ಹೋಗಬೇಕು ಅನ್ನೋ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್ ಸಿಕ್ತು, ಅದ್ರ ಬಗ್ಗೆ ತಿಳಿಸಬಹುದಾ? ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗ BK ಮಾಡಲ್ ಹೈಸ್ಕೂಲಲ್ಲಿ ಗಣಿತ ಶಿಕ್ಷಕರಿದ್ರು, ವೆಂಕಟೇಶ್ ಸರ್ ಅಂತ. ಅವರು ಗಣಿತ ತಿಳಿಸೋಂಥ ಒಂದು ರೀತಿ ಆಯಿತು, ಇದಾಯಿತು. ಆಮೇಲೆ ಗಣಿತದಲ್ಲಿ ಅಂದರೆ ನಾನು ಚುರುಕಾಗಿದ್ದೆ. ಮೀನ್ಸ್ ಆರ್ಟ್ಸ್ ಅಂದರೆ ಲೈಕ್ ಕನ್ನಡ ಸಬ್ಜೆಕ್ಟ್ ಆಯಿತು ಅಥವಾ ಬೇರೆ ಸಬ್ಜೆಕ್ಟ್ ಆದರೆ ಅಷ್ಟು ಇದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತದೆ. ಬಟ್ ಗಣಿತ ಅಂದರೆ ಯಾವುದಾದ್ರೂ ಕ್ಯಾಲ್ಕುಲೇಷನ್ ಕೊಟ್ಟರೆ ಅಥವಾ ಯಾವುದಾದ್ರೂ ಒಂದು ಥಿಯರಮ್ಸ್ನ ಪ್ರೂಫ್ ಹೇಳಿದರೆ ಅದನ್ನು ತುರಂತವಾಗಿ ಮಾಡ್ತಾ ಇದ್ದೆ. ಅದು ಮಾಡೋದು ಅವಶ್ಯಕತೆಗಿಂತ ಜಾಸ್ತಿ ತಾನೇ ಬರ್ತಾ ಇತ್ತು. ನೈಸ್. ಬಹಳ ಮುಖ್ಯವಾಗಿ ತಾವು ಗಣಿತ, ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಿದ್ರಿ. ಆಚೆ ಕೇಳುಗರಲ್ಲಿ ಯಾರಾದ್ರೂ ವಿದ್ಯಾರ್ಥಿನಿಯರಿದ್ರು, ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ವಿಜ್ಞಾನ ಅಂಡ್ ಸೈನ್ಸ್ ಅಂದ್ರೆ, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂದ್ರೆ ಒಂದು ಭಯ. ಅಂತ ಸಂದರ್ಭದಲ್ಲಿ ನಿಮಗೆ ಬೇರೆ ವಿಷಯಕ್ಕಿಂತ ಜಾಸ್ತಿ ಈ ಗಣಿತನಲ್ಲಿಯೇ ಜಾಸ್ತಿ ಆಸಕ್ತಿ. ಗಣಿತನಲ್ಲಿ ಒಂದು ಇಂಟ್ರೆಸ್ಟ್ ಬರ್ಲಿಕ್ಕೆ ಏನ್ ಕಾರಣವಾಗಿತ್ತು? ಗಣಿತದಲ್ಲಿ ಒಂದೇನಂದ್ರೆ ಅಂಕಿಗಳ ಲೆಕ್ಕ. ಮತ್ತೆ ಗಣಿತ ನಿಂತಿರೋದಂದ್ರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲ, ಇಂಜಿನಿಯರಿಂಗ್ ಆಯ್ತು, ಬೇರೆ ಯಾವುದೇ ಬೇಸ್ ಆಯ್ತು, ನಿಂತಿರೋದು ಗಣಿತ ಮೇಲೆ. ನಾವೇನ್ ಡಾಟಾ ಟ್ರಾನ್ಸ್ಫರ್, ಡಾಟಾ ಇಂಟೇಕ್ ಏನ್ ಮಾಡ್ತೇವೆ ಇದೆಲ್ಲ ಗಣಿತ ಮೇಲೆ ಇರೋದು. ಅದಕ್ಕೆ ಇದರಲ್ಲಿ ಒಂದ್ ಸ್ವಲ್ಪ ಆಸಕ್ತಿ. ಆಮೇಲೆ ಗಣಿತ ಫಿಸಿಕ್ಸ್ಗೂ ಹೆಲ್ಪ್ ಮಾಡುತ್ತೆ ಸಿಕ್ಕಾಪಟ್ಟೆ. ನಾವು ವಿಜ್ಞಾನದಲ್ಲಿ ಏನ್ ಮಾಡ್ತೀವಿ ಎಲ್ಲ ಗಣಿತನೇ ಬೇಸ್ ಆಗಿರೋದ್ರಿಂದ ಇದು ಒಳ್ಳೆ ಹೆಲ್ಪ್ ಮಾಡುತ್ತೆ ಸಬ್ಜೆಕ್ಟ್ ಆಯ್ತು. ಆಮೇಲೆ ಗಣಿತದಿಂದ ನಾವು ಕಾಂಪ್ಲಿಕೇಟೆಡ್ ಪಜಲ್ಸ್ ಸಾಲ್ವ್ ಮಾಡ್ಬೋದು. ಟ್ರಿಕ್ ಗೊತ್ತಿದ್ರೆ, ಸುಡೋಕೋ ಇಸ್ ಲೈಕ್ ಮ್ಯಾಥಮೆಟಿಕ್ ರಿಲೇಟೆಡ್ ಆಗಿರುತ್ತೆ. ಹಾಗೆ ಬೇರೆ ಗೇಮ್ಸ್ ಆಯಿತು, ಅವನ್ನ ಗಣಿತಕ್ಕೆ ರಿಲೇಟೆಡ್ ಇರೋ ಗೇಮ್ಸ್ ಆಡೋದ್ರಿಂದ ಅದನ್ನ ನಾನು ಗಣಿತಕ್ಕೆ ಆಸಕ್ತಿ ಜಾಸ್ತಿ ಕೊಟ್ಟೆ. ಬಹಳ ಉತ್ತಮವಾಗಿ, ಅಂದ್ರೆ ನಿಮ್ಮ ಆಟ ಕೂಡ ಅಭ್ಯಾಸದ ಕಡೆನೆ ಒಂದು ಹಾದಿ ತೋರಿಸ್ತಾ ಇತ್ತು. ಬಹಳ ಮುಖ್ಯವಾಗಿ ತಾವು ತಮ್ಮ ಸ್ಕೂಲ್ ಟೀಚರ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರೆ, ಅವರು ಕಲಿಸೋ ರೀತಿಯನ್ನ ನೋಡಿ ನಿಮಗೆ ಈ ಒಂದು ವಿಷಯದಲ್ಲಿ ಮ್ಯಾಥಮೆಟಿಕ್ಸ್, ಗಣಿತನಲ್ಲಿ ತುಂಬಾನೇ ಜಾಸ್ತಿ ಆಸಕ್ತಿ ಅಂತ. ಅಲ್ಲೇ ಒಂದು ಪ್ರಶ್ನೆ ಹುಟ್ಟು ಬರುತ್ತೆ, ವಿದ್ಯಾರ್ಥಿನಿಯರ ಜೀವನದಲ್ಲಿ ಉತ್ತಮ ಶಿಕ್ಷಕರು ಎಷ್ಟು ಮುಖ್ಯ, ಅದ್ರ ಬಗ್ಗೆ ತಿಳಿಸಿ. ಉತ್ತಮ ಶಿಕ್ಷಕರು ಆಕ್ಚುಲಿ ಎಲ್ಲರೂ ಹೇಳ್ತಾರಲ್ಲ, ಒಬ್ಬನ ಇಂಜಿನಿಯರ್ ಇದು ಮಾಡಿದ್ರೆ ಬಿಲ್ಡಿಂಗ್ ಇದಾಗ್ಬೋದು ಅಂತ. ಒಬ್ಬ ಶಿಕ್ಷಕ ಏನಾದರೂ ಚೆನ್ನಾಗಿ ಹೇಳಿದ್ರೆ ಜಾಸ್ತಿನೇ ಬೇಸಿಸ್ ಅಂದ್ರೆ ಲೈಕ್ 100 ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ 100 ಫೀಲ್ಡ್ ಎಲ್ಲ ಚೆನ್ನಾಗಿ ಬೆಳಿಬಹುದು. ಅದಕ್ಕೆ ಮತ್ತೆ ಇನ್ನೊಂದೇನಂದ್ರೆ, ಶಿಕ್ಷಕರು ಈಗ ಜಾಬ್ನ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಜಾಬ್ ನೋಡದೆ ಅವರು ಮಕ್ಕಳ ಜೊತೆ ಹೊಂದ್ಕೊಂಡಿರೋದು ಅಂದ್ರೆ ಲೈಕ್ ನಮ್ಗಿಂತ ಕಡಿಮೆ ಏಜ್ ಇರೋದ್ರ ಜೊತೆ ನಾವು ಹೊಂದ್ಕೊಂಡು ಅವ್ರ ಗೆಳೆಯರಾಗಿರ್ತೀವಲ್ಲ, ಹಾಗೇನಾದ್ರೂ ಶಿಕ್ಷಕರು ಸಿಕ್ಕರೆ ಡೆವಲಪ್ಮೆಂಟ್ ಮಾತ್ರ ಖಂಡಿತ ಆಗುತ್ತೆ ಸರ್. ಈಗ
ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಮಾಡುವಾಗ, ಪರಿಚಯ ಮಾಡುವಾಗ ಇಷ್ಟೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪಾಸ್ ಮಾಡಿದ್ದೀರಾ. ಪಾಸ್ ಅಂತ ಹೇಳಿದ ತಕ್ಷಣ ಆಚೆ ಅಪೋಸಿಟ್ ವರ್ಡ್ ಇರುತ್ತೆ ಫೇಲ್. ಆ ಫೇಲಿಯರ್ ಅನ್ನ ಯಾವತ್ತಾದ್ರೂ ನೀವು ಎದುರಿಸಿದ್ರಾ? ಅದನ್ನ ಹೇಗೆ ಎದುರಿಸಿದ್ರಿ? ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಫೇಲ್ಯೂರ್ ಅಂದ್ರೆ KSET ಮತ್ತೆ MSET ಎಕ್ಸಾಮ್ನ ನಾನು ಮೊದಲನೇ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡಿದ್ದೆ. ಬಟ್ ನೆಟ್ ಆದ್ರೆ ನಾನು 4ನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ರು ವಿತ್ JRF. 3 ಅಟೆಂಪ್ಟ್ ಅಲ್ಲಿ ಬಹಳ ಫೇಲ್ ಆಗಿದ್ದೀನಿ. 3 ಅಟೆಂಪ್ಟ್ ಅಂದ್ರೆ ಲೈಕ್ ಇಸ್ 1.5 year ನಾನು ಹಾಗೆ ಹೋಗಿದೆ. ಬಟ್ ಲರ್ನಿಂಗ್ ಇತ್ತು, ಯಾಕಂದ್ರೆ ಈ ಎಕ್ಸಾಮ್, ನಂದು ಎಕ್ಸಾಮ್ ಏನಿದೆ ಅಲ್ಲ, ನೆಟ್ ಎಕ್ಸಾಮ್, ಇದರಲ್ಲಿ ನೀವು ಲರ್ನ್ ಮಾಡ್ತಾ ಇರ್ತೀರಾ ಚೆನ್ನಾಗಿ. ಯಾಕಂದ್ರೆ ನೀವು ಇದೇ ಸಬ್ಜೆಕ್ಟ್ ನ ಮಕ್ಕಳಿಗೆ ಹೇಳ್ಬೇಕು. BSc ಆಯ್ತು, MSc ಆಯ್ತು, ಅದೇ ಸಬ್ಜೆಕ್ಟ್ ನ ಮಕ್ಕಳಿಗೆ ಹೇಳ್ತೀರಿ. ನೀವು ಅದರಲ್ಲಿ ಫೇಲ್ ಆಗ್ತಾ ಇದ್ದೀರಾ ಅಂದ್ರೆ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದ್ರೆ ನಿಮ್ ಹತ್ರ ನ್ಯೂ ನಾಲೆಜ್ ನಮ್ ಕಡೆನೂ ಕಡಿಮೆ ಇದೆ ಅಂತ. ನಮ್ ಕಡೆ ಕಡಿಮೆ ಇದ್ರೆ ಅದನ್ನ ನಾವು ಮತ್ತೆ ವಿದ್ಯಾರ್ಥಿ ಹೇಳಬೇಕಾದ್ರೆ ಅವ್ರ ಕಡೆನೂ ಕಡಿಮೆ ಹೋಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಆಮೇಲೆ ಅದನ್ನ ಸಬ್ಜೆಕ್ಟ್ ತಿಳ್ಕೊಂಡ್ರೆ ಅವ್ರಿಗೂ ಸಲೀಸವಾಗಿ ಹೇಳ್ಬೋದು. ಮಕ್ಕಳಿಗೆ ಅದನ್ನ ಈಸಿ ಮಾಡಿ ಹೇಳಿದ್ರೆ, ಗಣಿತ ಅದಕ್ಕೆ ಬಹಳಷ್ಟು ಮಕ್ಕಳು ಹೇಳೋದು ಕಠಿಣ, ಕಬ್ಬಿಣದ ಕಡ್ಲೆ ಅಂತ ಅಂತಾರಲ್ಲ ಅದು. ಬಟ್ ನಾವೇನಾದ್ರೂ ಅದನ್ನ ಸಿಂಪಲ್ ಆಗಿ ಹೇಳಿದ್ರೆ, ಹೇಗೆ ನಮ್ ಗುರುಗಳೆಲ್ಲ ಹೇಳಿದಾರೆ ಹಾಗೆ ಯಾರು ಸಿಂಪಲ್ ಆಗಿ ಹೇಳಿದ್ರೆ, ಅದನ್ನ ನಾವು ಅವರು ಸಿಂಪಲ್ ಆಗಿ ತಗೊಂಡ್ರೆ ಅವರು ಮತ್ತೆ ಬೆಳೆಸಬಹುದು ಇದನ್ನ ಅಂತ ಮುಂದೆ. ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಈಗ ಒಂದು ಪ್ರಶ್ನೆ ಏನಂದ್ರೆ, ಬಹಳಷ್ಟು ಜನರಿಗೆ MSc ಅಂದ್ರೆ ಗೊತ್ತು, ಮಾಸ್ಟರ್ ಆಫ್ ಸೈನ್ಸ್ ಅಂತ. ಗೇಟ್, ನೆಟ್, KSET ಅಂಡ್ MSET ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೋದಾ ತಾವು? ಗೇಟ್ ಎಕ್ಸಾಮ್ ಇರೋದು ಆಕ್ಚುಲಿ ಇಂಜಿನಿಯರಿಂಗ್ ಬೇಸ್ಡ್ ಅವ್ರಿಗಿದ್ದು. ಅವ್ರು ಏನಂದ್ರೆ MTech ಅಡ್ಮಿಷನ್ಗೆ ಅಥವಾ PSU ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗೆ ಆಯ್ತು, ಅವ್ರದ್ರಲ್ಲಿ ಆಕ್ಚುಯಲ್ ಪೊಟೆನ್ಷಿಯಲ್ ಗೊತ್ತಾಗುತ್ತೆ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಜಸ್ಟ್ ನಾವು ಸಿಲೆಬಸ್ ನ ಪಾಸ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ಬಂದಿರೋ ಶಿಕ್ಷಣ ಪದ್ಧತಿಲಿ ಏನಾಗಿದೆ ಅಂದ್ರೆ, ಯಾರೇ ಆದ್ರೂ ಸಿಲೆಬಸ್ ನ ಒಂದ್ ವಾರದಲ್ಲಿ ಮುಗಿಸಬಹುದು. ಪಾಸ್ ಆಗ್ಬೇಕಾದ್ರೆ ಒನ್ ವೀಕ್ ಏನಾದ್ರು ಕಂಟಿನ್ಯೂಸ್ ಆಗಿ ಹೋದ್ರೆ ಆಗ್ಬಹುದು. ಆದ್ರೆ ಅದರಲ್ಲಿ ಟ್ರೂ ನಾಲೆಜ್ ಸಿಗೋದಿಲ್ಲ, ಅದರಲ್ಲಿ ಅಪ್ಲೈಡ್ ಆಗಿರೋದೇನು ಸಿಗೋದಿಲ್ಲ. ಅಂದ್ರೆ ಏನಿರುತ್ತೆ, ಕ್ವಶನ್ ಪೇಪರ್ಸ್ 7 ವರ್ಷದ ಏನಾದ್ರು ತಗೊಂಡ್ರೆ, ಹಿಂದಿನ 5-6 ವರ್ಷದ ಕ್ವಶನ್ ಪೇಪರ್ ತಗೊಂಡ್ರೆ ಒಬ್ಬ ವಿದ್ಯಾರ್ಥಿ ಸಲೀಸಾಗಿ ಒಂದು 40-50 ಸ್ಕೋರ್ ಮಾಡ್ಬೋದು. ಬಟ್ ಅದೇ ಗೇಟ್ ಅಲ್ಲಿ ಯಾಕೆ ಆಗೋದಿಲ್ಲ? ಇಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇದ್ರು ಗೇಟ್ ಕ್ವಾಲಿಫೈ ಆಗೋ ಕ್ಯಾಂಡಿಡೇಟ್ಸ್ ಕಡಿಮೆ ಹಾಕಿದ್ದಾರೆ ಅಂದ್ರೆ, ಅವರು ಅದನ್ನ ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ತರ ನೆಟ್ ಎಕ್ಸಾಮ್ ಏನಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದರಲ್ಲಿ ನಮ್ ಸೈನ್ಸ್ಗಾಗಿ ನಡೆಸೋದು CSIR ದಿಂದ ನಡೆಸುತ್ತೆ. ಅದರಲ್ಲಿ 5 ಸಬ್ಜೆಕ್ಟ್ ಇವೆ. ಓಕೆ, ನಮ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮ್ಯಾಥಮೆಟಿಕ್ಸ್ ನಾಲೆಜ್ ಏನಿದೆ ಅಂದ್ರೆ, ನಾವು ಥಿಯರಮ್ಸ್ ನ ಚೆನ್ನಾಗಿ ಕಲಿತೀವಿ. MSc ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಥಿಯರಮ್ಸ್ ನ ಚೆನ್ನಾಗಿ ಕಲಿತೀವಿ. ಬಟ್ ಆ ಥಿಯರಮ್ಸ್ ನ ಯೂಸ್ ಹೇಗೆ ಮಾಡಬೇಕು, ಅದರಲ್ಲಿರುವಂತ ಡಾಟಾ, ಯಾವ ಡಾಟಾನ ಎಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ, ಈ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, 1 ಯೂನಿಟ್ ಕ್ವಶನ್ 1 ಯೂನಿಟ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು 3-4 ಯೂನಿಟ್ ಕ್ವಶನ್ಸ್ ನ ಡೆವಲಪ್ ಮಾಡಿ 1 ಕ್ವಶನ್ ಮಾಡಿದಿರ್ತಾರೆ. ಸೊ ನೀವು ಆ ಯೂನಿಟ್ಸ್ ನ ಎಲ್ಲಿಂದ ಬೇಸಿಕ್ ಆಗಿ ಎಲ್ಲಿಂದ ಹತ್ತೀರಾ, ಕನೆಕ್ಷನ್ ಹೇಗೆ ಕೊಡ್ತೀರಾ ಒಂದಕ್ಕೊಂದು, ಅದು ಇಂಪಾರ್ಟೆಂಟ್ ಇರುತ್ತೆ. ನೆಟ್ ಎಕ್ಸಾಮ್ ಅಲ್ಲಿ 3 ಕ್ಯಾಟಗರಿ ಇರುತ್ತೆ. ಈಗ ಹೊಸವಾಗಿ 3ನೇ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಿದ್ರೆ. ಕ್ಯಾಟಗರಿ 3 ಅಲ್ಲಿ ಓನ್ಲಿ PhD ಅಡ್ಮಿಷನ್. ಇದರಲ್ಲಿ ನೀವು ಸೆಂಟ್ರಲ್ ಯೂನಿವರ್ಸಿಟಿ ಆಯ್ತು ಅಥವಾ ಸ್ಟೇಟ್ ಯೂನಿವರ್ಸಿಟೀಸ್ ಆಯ್ತು, ಇದರಲ್ಲಿ ನೀವು ಅಪ್ಲೈ ಮಾಡಬಹುದು ಓನ್ಲಿ PhD ಥ್ರೂ. ನೆಕ್ಸ್ಟ್ ಬರೋದು ಕ್ಯಾಟಗರಿ 2 ಬರುತ್ತೆ. ಇದರಲ್ಲಿ LS ಪ್ಲಸ್ PhD ಅಂತ ಇರುತ್ತೆ. LS ಅಂದ್ರೆ ಲೆಕ್ಚರ್ಶಿಪ್ ಅಂತ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ಯಾವ ಜಾಬ್ ಕರೀತಾರೆ, ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ಹತ್ರ 3 ಕ್ವಾಲಿಫಿಕೇಶನ್ ಇರಬೇಕು. ಒಂದು ನೆಟ್ ಆದ್ರೂ ಇರಬೇಕು, ಇಲ್ಲ ನೆಟ್ ವಿತ್ LS ಅಲ್ಲಿ, ಅಥವಾ KSET ಇರಬೇಕು, ಅಥವಾ PhD ಇರಬೇಕು. ಸೊ ಇದು ಮ್ಯಾಂಡೇಟರಿ ಟೆಸ್ಟ್ ಆಗಿದೆ. ಲೈಕ್ CET ಹೇಗೆ ಇಂಜಿನಿಯರಿಂಗ್ ಬೇಕಾಗುತ್ತಲ್ಲ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ 3ರಲ್ಲಿ 1 ಕ್ವಾಲಿಫಿಕೇಶನ್ ಇರಬೇಕು. ಆಮೇಲೆ ಕ್ಯಾಟಗರಿ 1 ಬರುತ್ತೆ. ಕ್ಯಾಟಗರಿ 1 ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನೆಟ್, LS, PhD ಪ್ಲಸ್ JRF ಅಂತ ಬರುತ್ತೆ. JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಈ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು PhD ಅಡ್ಮಿಷನ್ ತಗೊಂಡ್ರೆ ಫುಲ್ ಟೈಮ್ ಅಲ್ಲಿ ನಿಮಗೆ 35,000 2 ವರ್ಷಕ್ಕೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ 3ನೇ ವರ್ಷದಿಂದ ನಿಮ್ದು SRF ಸ್ಟಾರ್ಟ್ ಆಗುತ್ತೆ, 42,000 ಪ್ರತಿ ತಿಂಗಳಿಗೆ ಸಿಗುತ್ತೆ. ಮತ್ತೆ ನಿಮ್ PhDಗೆ ಸಲೀಸಾಗ ಆಗುತ್ತೆ. ಅದು ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ಬುಕ್ಸ್ ಆಯ್ತು, ಗೈಡ್ ಆಯ್ತು, ಇಂಟರ್ನ್ಯಾಷನಲ್ ಏನಾದ್ರು ನಾವು ಪ್ರಾಜೆಕ್ಟ್ ಏನಾದ್ರು ಮಾಡ್ತಾ ಇದ್ವಿ ಅಂದ್ರೆ ಅಲ್ಲಿ ಮತ್ತೆ ನಿಮ್ಗೆ ಫಂಡಿಂಗ್ ಬರುತ್ತೆ. ಸೊ ನೀವು ಕೆಲವೊಂದು ಜನ ಅಂತಾರೆ ಏನಂತ, MSc ಮುಗಿಸಿದ್ಮೇಲೆ ಮತ್ತೆ ಯಾಕೆ PhD ಮಾಡ್ತಿದ್ದೀರಾ, ಮತ್ತೆ ಅದ್ರ ಬದಲು ಜಾಬ್ ಮಾಡ್ಬೋದಲ್ಲ, ಎಲ್ಲಾದ್ರೂ ಲೆಕ್ಚರ್ಗೆ ಹೋಗ್ಬೋದಲ್ಲ ಅಂತ. ಎಲ್ಲಾದ್ರೂ ಗೆಸ್ಟ್ ಲೆಕ್ಚರ್ಗೆ ಹೋದ್ರೆ ಕಡಿಮೆ ಅಂದ್ರೆ 20-30 ಕೊಡ್ತಾರೆ. ಅದಕ್ಕಿಂತ ಚೆನ್ನಾಗಿ ನೀವು ಓದ್ತಾ ಇದ್ದೀರಾ, PhD ಮಾಡ್ತಾ ಇದ್ದೀರಾ, PhD ಜೊತೆಗೆ ನಿಮ್ಗೆ 35,000 ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಆರ್ಥಿಕವಾಗಿ ಒಂದು ಸಪೋರ್ಟು ಇರುತ್ತೆ ಅದಕ್ಕೆ. ಆಮೇಲೆ ಇದು ಕರ್ನಾಟಕ ಸೆಟ್ಟು, ಆಮೇಲೆ ಮಹಾರಾಷ್ಟ್ರ ಸೆಟ್ಟು. ಇಟ್ಸ್ ಲೈಕ್ ಇದು ನ್ಯಾಷನಲ್ಗೆ ಇರೋದು ಎಕ್ಸಾಮ್ ಏನಿದೆ ಅದು ಸ್ಟೇಟಿಗೆ ಇರುತ್ತೆ. ಇದರಲ್ಲಿ ಒಂದೇನಂದ್ರೆ, ನಾವು ನೆಟ್ ಎಕ್ಸಾಮ್ನ ಕ್ವಾಲಿಫೈ ಆಗೋದಂಗ ಬರಿಬೋದು, ಕ್ವಾಲಿಫೈ ಆದ್ರೂ ಬರಿಬೋದು. ಬಟ್ KSET ಅಲ್ಲಿ ಜಸ್ಟ್ ಒಂದ್ಸತ ಕ್ವಾಲಿಫೈ ಆದರೆ ಆಯಿತು, ನೀವು ನೆಕ್ಸ್ಟ್ ಇಯರ್ ಬರಿಲೇಬಾರ್ದು. ಆದರೆ ನೀವು ಕ್ವಾಲಿಫೈ ಆಗೋವರೆಗೂ ಬರಿಬೋದು.
ಬಹಳ ಮುಖ್ಯವಾಗಿ ಇದನ್ನ ನೀವು ವಿವರವಾಗಿ ತಿಳಿಸಿದ್ರಿ. ಏಕೆಂದ್ರೆ ಆಚೆ ಕೇಳುಗರಲ್ಲಿ ಇದು ಒಂದು ಪ್ರಶ್ನೆ ಇರುತ್ತೆ, ಗೇಟ್ ಅಂದ್ರೆ ಏನು, ನೆಟ್ ಅಂದ್ರೆ ಏನು, ಕೆ ಸೆಟ್ ಅಂದ್ರೆ ಏನು, ಅಂಡ್ ಎಂ ಸೆಟ್ ಅಂದ್ರೆ ಏನು. ನೀವು ಇದನ್ನೆಲ್ಲ ಪಾಸ್ ಮಾಡಿದ್ದೀರಾ. ಬನ್ನಿ ವಾಪಸ್ ನಾನು ನಿಮ್ಮ ಬಾಲ್ಯದ ಒಂದು ದಿನಗಳ ಒಂದು ನೆನಪನ್ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೇನೆ. ಬಹಳಷ್ಟು ಸಂದರ್ಭಗಳಲ್ಲಿ ಅಭ್ಯಾಸ ಮಾಡುವಾಗ ಸಂಘ ಮುಖ್ಯ ಅಂತ ಹೇಳ್ತಾರೆ. ತಮ್ಮ ಸಂಘದ ಬಗ್ಗೆ ಅಥವಾ ತಮ್ಮ ಸ್ನೇಹಿತರ ಬಗ್ಗೆ ಹೇಳ್ಬೋದಾ? ಅವರು ಕೂಡ ನಿಮ್ ತರ ಸ್ಟೂಡಿಯಸ್ ಆಗಿದ್ರ? ಅದ್ರ ಬಗ್ಗೆ ಸ್ವಲ್ಪ. ನನಗೆ ಬಾಲ್ಯದಲ್ಲಿ ಅಂದರೆ 10th ವರೆಗೂ ಕಡಿಮೆ ಫ್ರೆಂಡ್ಸು, ಬಟ್ ಒಂದು ಸೆಲೆಕ್ಟಿವ್ ಆಗಿ 4-5 ಪೀಪಲ್ ಇದ್ರೆ ಸೆಲೆಕ್ಟಿವ್ ಆಗಿ ಫ್ರೆಂಡ್ಸ್ ಇದ್ರು, ಚೆನ್ನಾಗೇ ಇದ್ರು, ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಓದೋದ್ರಲ್ಲಿ. ಇದು 10th ವರೆಗೂ. ಆಮೇಲೆ 12th ಅಲ್ಲಿ ಬಂದಾಗ ನನ್ನ ಜೊತೆ ಆಗಿರೋದೇನೆಂದ್ರೆ, ನಾನು 10th ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಮಾಡಬೇಕು ಅಂತ ಜಿದ್ದಿಂದ ಕೂತಿದೆ. ಬಟ್ ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕು, 17 - 13 ಯಾರೇ ಇದ್ರು ಎವರೇಜ್ ಪರ್ಸನು 4 ಬರೆದು ಬಿಡ್ತಾನೆ. ಬಟ್ ನಾನು ತಪ್ಪು ಮಾಡಿದ್ರೆ 5 ಬರೆದ್ಬಿಟ್ಟೆ. ಸೊ ಅದರಿಂದ ನನ್ನ 3 ಮಾರ್ಕ್ಸ್ ಹೋಯಿತು 10th ಅಲ್ಲಿ. ಅದಕ್ಕಾಗಿ ನಾನು ಭಾಳ ಕೊರಗಿದೆ. ಅದಾದ್ಮೇಲೆ ನಾನು 12th ಅಲ್ಲಿ ಮಾಡಲೇಬೇಕು ಅಂತಂದೆ. ಆಮೇಲೆ ನಂದು ಏನು ಮಾಡ್ತಾ ಇದ್ದೆ, ನನ್ನ ಸ್ನೇಹಿತರು ಭಾಳ ಚೆನ್ನಾಗಿದ್ರು. ನಾನು ಬೇರೆ ಸಬ್ಜೆಕ್ಟ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಸ್ಪೆಷಲಿ ಫಿಸಿಕ್ಸ್ ಒಂದು ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಬಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ರೆ ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇದರಿಂದ ಏನಾಗುತ್ತೆ, ಒಬ್ಬರೊಬ್ಬರು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಬರೀ ಮಾತುಕತೆ ಅಥವಾ ಹರಟೆ ಅಂತ ಇಲ್ಲ, ಇದರಲ್ಲಿ ಸ್ಟಡಿನೂ ನಮ್ಮ ಗೆಳೆತನದಲ್ಲಿತ್ತು. ಹಾಗೆ BSc MSc ಟೈಮಲ್ಲೂ ಯಾರು ಫ್ರೆಂಡ್ಸ್ ಸಿಕ್ತಾರಲ್ಲ ಅವರೆಲ್ಲ ಹೆಚ್ಚಿಗೆ ಇದು ಮಾಡಿದ್ರು. ಆಮೇಲೆ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಯಾವಾಗ ಡೆಲ್ಲಿಯಲ್ಲಿದ್ದೆ ಆ ಟೈಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ನನ್ನ ಫ್ರೆಂಡ್ಸು. ಸೊ ಯಾಕಂದ್ರೆ ಒಂದು ಸ್ವಲ್ಪ ಎನ್ಸೈಟಿ ಫೀಲ್ ಆಗ್ತಾ ಇತ್ತು, ಯಾಕಂದ್ರೆ 4th ಅಟೆಂಪ್ಟ್ ಇತ್ತು ಆ ಟೈಮಲ್ಲಿ ಆಯಿತು. ಆಮೇಲೆ ನನ್ನ ಇಲ್ಲಿ ಬೆಲ್ಗಮ್ ಫ್ರೆಂಡ್ಸ್ ಇದ್ರಲ್ಲ, ಎಲ್ಲರೂ ಕಾಲ್ ಮೇಲೆ ಕೇಳ್ತಾ ಇದ್ರು, ಯಾಕಂದ್ರೆ ಅವ್ರು ದೇವೇರ್ ಸೀಯಿಂಗ್ ಮೀ ಎನ್ಸೈಟಿ ಫೀಲ್ ಆಗ್ತದೆ, ಒಂದು ಸ್ವಲ್ಪ ಲೈಟ್ಲಿ ಡಿಪ್ರೆಷನ್ ಫೀಲ್ ಆಗ್ತದೆ ಅಂದಾಗ ಅವರೆಲ್ಲರೂ ಕಾಲ್ ಮೇಲೆ ಮಾಡಿ ಅಥವಾ ವೀಕ್ಲಿ ಒಂದು ವಿಡಿಯೋ ಕಾಲ್ ಮಾಡಿಬಿಟ್ಟು ನನ್ಗೆ ಹೋಪ್ ಕೊಡ್ತಾ ಇದ್ರು, ಅಥವಾ ಒಂದು ನಂಬಿಕೆ ಅನ್ನೋದನ್ನ ತುಂಬಿಸ್ತಾ ಇದ್ರು ಅವರು. ಈಗ ತಾವು ತಮ್ಮ ಉತ್ತರದಲ್ಲಿ ಆಂಗ್ಸೈಟಿ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಖಂಡಿತ ನಾನು ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೋತೇನೆ. ಆದ್ರೆ ಅದಕ್ಕಿಂತ ಮುಂಚೆ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ನಿಲೇಶ್ ಜ್ಯೋತಿಬಾ ಅಗಸಿಮನಿಯವರು. ಕಾರ್ಯಕ್ರಮದಲ್ಲಿ ನಾನು ಬ್ರೇಕ್ನ ಮುಂಚೆ ಕೇಳಿದೆ ಆಂಗ್ಸೈಟಿ, ಆತಂಕ, ಸ್ಟ್ರೆಸ್ಸು, ಇದು ಅದು ಅಂತ. ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟೇ ಅಭ್ಯಾಸ, ಎಷ್ಟೇ ರಿವಿಷನ್ ಮಾಡಿದ್ರೂ ಪರೀಕ್ಷೆಗಿಂತ ಮುಂಚೆ ಆ ಸ್ಟ್ರೆಸ್ಸು, ಆ ಚಿಂತೆ ಬಂದೇ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಇದನ್ನ ಹೇಗೆ ಟ್ಯಾಕಲ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಟ್ಯಾಕಲ್ ಮಾಡಿದ್ದೆ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಟ್ಯಾಕಲ್ ಮಾಡಿಸಿದ್ರು ಚೆನ್ನಾಗಿ. ಅವ್ರಂದ್ರು ನಂಬಿಕೆ ಇಟ್ಕೊಂತ, ಯಾಕಂದ್ರೆ ನೀನ್ ಅಂದ್ರೆ ಲೈಕ್ ನೆಟ್ ಎಕ್ಸಾಮ್ ಒಂದು ಆಗದೆ ಇರುವಾಗ ಎನ್ಸೈಟಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ದೇವೇರ್ ಲೈಕ್ ನೀನ್ ಮೊದಲು 2 ಎಕ್ಸಾಮ್ ತೆಗ್ದಿದ್ಯಾ, ಇದು ಆಗುತ್ತೆ ಅಂತ. ಇನ್ನೊಂದೇನಂದ್ರೆ ಎನ್ಸೈಟಿ ಫೀಲ್ ಆಗ್ಬೇಕಾದ್ರೆ ನಾವು ಪೇರೆಂಟ್ಸ್ ಜೊತೆ ಮಾತಾಡೋದು ಕಡಿಮೆ ಮಾಡ್ತೀವಿ, ಸ್ನೇಹಿತರ ಜೊತೆ ಒಂದು ಇರುತ್ತೆ. ಬಟ್ ಪೇರೆಂಟ್ಸ್ನು ನಂಗೆ ಹೆಲ್ಪ್ ಮಾಡಿದ್ರು. ಅಂದ್ರೆ ಅವ್ರು ಅಂತ ಇದ್ರು, ಆದ್ರೆ ಆಗ್ಲಿ ಇಲ್ಲೋದ್ರೆ ಇಲ್ಲ, ನೀನ್ ಕಲ್ತಿದ್ಯಾ, ನೀನ್ ಮಾಡಿದ್ಯಾ, ನಂಬಿಕೆ ಇದೆ, ನೀನ್ ಮಾಡ್ತೀಯ ಅಂತ. ಅವ್ರು ಯಾವತ್ತು ನಂಬಿಕೆ ಇಟ್ಟಿದ್ರು. ಆಮೇಲೆ ಆ ಶಂಕೆ ಏನು ಬರುತ್ತಲ್ಲ, ಆಗೋದಿಲ್ಲ ಅನ್ನೋದನ್ನ ಯಾವಾಗಲೂ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಈಗ ಎಷ್ಟೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳು ತಾವು ಪಾಸ್ ಮಾಡಿದ್ದೀರಾ, ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಏನಾದರೂ ಒಂದು ಪರೀಕ್ಷೆ ಯಾವುದೇ ಇರಲಿ, ಅದು 10th 11th 12th ಏನೇ ಇರಲಿ, ಪರೀಕ್ಷೆಗಿಂತ ಮುಂಚೆ ಬಹಳಷ್ಟು ಜನರು ಆತ್ಮಹತ್ಯೆಗೆ ಒಳಗಾಗ್ಬಿಡ್ತಾರೆ. ಅಭ್ಯಾಸ ಮಾಡಿದ್ರೂ ಕೂಡ. ಅಭ್ಯಾಸ ಮಾಡದೇ ಇರೋ ವ್ಯಕ್ತಿ ಆಕ್ಚುಲಿ ಬಹಳ ರಿಲ್ಯಾಕ್ಸ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ರಿಸಲ್ಟ್. ಕೆಲವೊಬ್ಬರಿಗೆ ನೀವೇ ಹೇಳಿದ್ರಿ ನನಗೆ 10th ನಲ್ಲಿ 100 ಬೇಕೇ ಬೇಕಿತ್ತು. ಅಂತ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌ ಡಿಡ್ ಯು ಫೇಸ್ ದ್ಯಾಟ್? ಆ ಒಂದು ಅನ್ಸರ್ಟನ್, ನೀವು ಕಾನ್ಫಿಡೆಂಟ್ ಆಗಿದ್ರಿ 100 ಬಂದೇ ಬರುತ್ತೆ, ಬರಲಿಲ್ಲ ಅನ್ಕೊಂಡಿದ್ದು ಬರಲಿಲ್ಲ, ಅದನ್ನ ನೀವು ಹೇಗೆ ಫೇಸ್ ಮಾಡಿ? ನಂಗೆ ಯೂಶುವಲಿ ಕೋಪ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಕೋಪ ಬರುತ್ತೆ, ಅಫ್ಕೋರ್ಸ್ ಇಷ್ಟು ಮಾಡಿದ್ದೇನೆ ಅಂದ್ರೆ ಸ್ವತಃ ಮೇಲೆ ಕೋಪ ಬರುತ್ತೆ. ಸೊ ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಏನಂದ್ರೆ ಮತ್ತೆ ಚಾನ್ಸ್ ಕೊಡುತ್ತೆ ಲೈಫು. ಏನು ಒಂದು ಕ್ಲಿಯರ್ ಆಗಲಿಲ್ಲ ಅಂತ ಏನಿಲ್ಲ. ಒಂದು ಎಕ್ಸಾಮ್ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಾವು ಅದನ್ನು ಫೇಸ್ ಮಾಡಬೇಕು, ಅದರ ಆಪ್ಷನೇ ಇಲ್ಲ. ನಾವು ಅದರಲ್ಲಿ ಡಿಪ್ರೆಷನ್ ಹೋಗ್ತಾ ಇದ್ದೀವಿ,
ಡಿಪ್ರೆಷನ್ ಹೋದ್ರೂ ವ್ಯಕ್ತಿ ಯಾರ್ಯಾದ್ರೂ ಮುಂದೆ ಹೋಗಿರೋ ವ್ಯಕ್ತಿ ಡಿಪ್ರೆಷನ್ ಹೋಗಿದ್ದಾರೆ ಅಂದ್ರೆ ಅವ್ನ ಕಾಳಜಿ ಅಷ್ಟೇ ತಗೊಳ್ಬೋದು ನಾವು, ಆದ್ರೆ ಅವ್ನ ಅಲ್ಲಿಂದ ಹೊರಗೆ ಬರೋದು ಅವ್ನ ಮೇಲೆ ಇರೋದು. ಆದ್ರೆ ಡಿಪ್ರೆಷನ್ ನಾವು ಎಂಜಾಯ್ ಮಾಡ್ಬೇಕು, ಅದನ್ನು ಡಿಪ್ರೆಷನ್ ಎಂಜಾಯ್ ಮಾಡ್ಬೇಕು. ಅದು ಡೌನ್ಫಾಲ್ ಇರುತ್ತೆ, ಅದನ್ನ ಎಂಜಾಯ್ ಮಾಡ್ಬೇಕು. ಅಲ್ಲಿಂದ ಎದ್ ಬರೋದೇನಿದೆ ಅಲ್ಲ, ಎದ್ ಬಂದ ಮೇಲೆನೆ ಒಂದ್ ಇದಿರೋದು. ಎವ್ರಿ ಸ್ಟೋರಿ ಹೇಗಿದೆ ಅಂದ್ರೆ MS ಧೋನಿ ಸ್ಟೋರಿ ನೋಡಿರ್ಬೋದು ನೀವು. ಯಾಕಂದ್ರೆ ಅವ್ರು ಒಮ್ಮೆ ಅಂಡರ್-19 ಆಡ್ಬಿಟ್ಟು ಅಥವಾ ಈಸಿಯಾಗಿ ಇಂಡಿಯಾಗೆ ಬಂದು ಬಿಟ್ಟಿದ್ರೆ ಆ ಸ್ಟೋರಿ ಮುಗಿತಾ ಇರ್ಲಿಲ್ಲ. ಅವ್ರು ಯಾವಾಗ ರೈಲ್ವೇದಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮತ್ತೆ ಎಕ್ಸಿಟ್ ಹೊಡೆದು ಆಮೇಲೆ ಏನ್ ಕಷ್ಟಪಟ್ಟು ಬಂದ್ರಲ್ಲ ಅದೇ ಇರುತ್ತೆ. ಲೈಫಲ್ಲಿ ಒಂದು ಡಿಫೈನ್ ಆಗ್ಬೇಕಂದ್ರೆ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ಗ್ರಾಫ್ ಕೆಳಗಡೆ ಹೋದಾಗ್ಲೇ, ಇದು ಸೈನ್ ಗ್ರಾಫ್ ಇದ್ದಾಗ ಗ್ರಾಫ್ ಕೆಳಗಡೆ ಹೋದಾಗ್ಲೇನೆ ಗ್ರಾಫ್ ಮೇಲ್ಗಡೆ ಬರೋದು. ಅಥವಾ ಒಂದ್ ಯಾವ್ದೇ ವಸ್ತುನ ಕೆಳಗಡೆ ಹೊಡೆದ್ರೆ ಅದು ಬೌನ್ಸ್ ಬ್ಯಾಕ್ ಆಗೋದು. ಅದು ಕೆಳಗೆ ಬಿಡೋದು ಇಂಪಾರ್ಟೆಂಟ್ ಇದೆ ಒಂದ್ ಸ್ವಲ್ಪ. ಆ ಟೈಮಲ್ಲಿ ಬೌನ್ಸ್ ಬ್ಯಾಕ್ ಆಗ್ಬೇಕು. ಆ ಟೈಮಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾವ್ದು ಆಪ್ಷನ್ ಇಲ್ಲ. ತಂದೆ ತಾಯಿ ಮತ್ತೆ ಎಲ್ಲರೂ ಬಹಳಷ್ಟು ಇದಿಟ್ಟಿರ್ತಾರೆ. ನೀವು ಜೀವ ಮುಖ್ಯ, ಜೀವನ ಆಮೇಲೆ ಕಟ್ಕೋಬಹುದು. ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯವಾದ ವಿಷಯ ನೀವು ಗ್ರಾಫ್ನ ಮುಖಾಂತರ ಒಂದು ಹೇಳಿದ್ರಿ. ಜೀವನದಲ್ಲಿ ಇಂಥ ಒಂದು ಕಷ್ಟ ಬಂದ್ರೆ ಆ ಕಷ್ಟವನ್ನು ಎದುರಿಸಬೇಕು, ಏಕೆಂದರೆ ಸುಖದ ನಿಜವಾದ ಒಂದು ಬೆಲೆ ಕಷ್ಟದ ಸಮಯದಲ್ಲಿ ಗೊತ್ತಾಗುತ್ತೆ. ನೀವು ಅದನ್ನ ಚೆನ್ನಾಗಿ ತಿಳಿಸಿದ್ದೀರಾ. ಅಂತ ಒಂದು ವಿಷಯ ಇನ್ನೊಂದು ಏನಂದ್ರೆ ವಿದ್ಯಾರ್ಥಿನಿಯರ ಜೀವನದಲ್ಲಿ ಅವರಿಗೆ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡ್ಬೇಕಂದ್ರೆ ಎಲ್ಲಾ ಕೆಲಸ ನೀವೇ ಹೇಳಿದ್ರಿ ಸ್ಟೈಫಂಡ್ ಅನ್ನ ಕೊಡ್ತಾರೆ ಅಂತ. ಅಂತ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸವನ್ನ ಬಿಟ್ಟು ಅಭ್ಯಾಸ ಮಾಡ್ತಿರ್ತಾರೆ, ಖರೆ ಜನರ ಕಣ್ಣಲ್ಲಿ ಅವರು ಖಾಲಿ ಕೂತಿದ್ದಾರೆ ಅಂತ. ಹ್ಯಾವ್ ಯು ಎವರ್ ಫೇಸ್ ದಟ್? ಇಲ್ಲ, ನನ್ನ ಫ್ರೆಂಡ್ಸ್ ಫೇಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳ್ತೀನಿ. ಬಟ್ ನಾನು ಯಾವತ್ತು ಫೇಸ್ ಮಾಡಿಲ್ಲ. ಯಾಕೆಂದ್ರೆ ಇಟ್ಸ್ ಬೀನ್ 2 years. ನಾನು ಮನೇಲಿ ಇರ್ತಾ ಇದ್ದೆ, ಬಟ್ ಯಾರು ನನ್ನ ಮೇಲೆ ಡೌಟ್ ಮಾಡಿಲ್ಲ. ನನ್ನ ರಿಲೇಟಿವ್ಸ್ ಯಾರು ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಮಾತು ಬಂದೇ ಇಲ್ಲ ಅದು. ಯಾಕಂದ್ರೆ ಇಬ್ರು ಪಪ್ಪ ಮಮ್ಮಿ ಇಬ್ರು ಟೀಚರ್ ಇರೋದ್ರಿಂದ ಅವ್ರು ಯಾವತ್ತು ಅದ್ ಮಾತು ನನ್ನ ಹತ್ರ ತರಕ್ಕೂ ಕೊಡ್ಲಿಲ್ಲ. ಇಲ್ಲ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ. ಅವರು ಯಾವತ್ತು ಏನ್ ಯೋಚನೆ ಮಾಡಕ್ ಹೋಗ್ಬೇಡ. ತಂದೆ ಅಂದ್ರೂ ಏನಂತ, ಇದೊಂದು ಅಟೆಂಪ್ಟ್ ಹೋದ್ರು ನಡೆಯುತ್ತೆ, ಇನ್ನೊಂದು ನೀನ್ ಬೇಕಾಗುತ್ತೆ. ಬಟ್ ನೀನು ಯಾವತ್ತೂ ಅದನ್ನ ಡಿಪ್ರೆಷನ್ ಆಯ್ತು ಇದನ್ನಾಯ್ತು ಫೇಸ್ ಮಾಡಕ್ ಹೋಗ್ಬೇಡ. ನಿಂಗೆ ಎಷ್ಟಾಗುತ್ತೆ, ಯಾಕಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದೆ, ಸೊ ಅದನ್ನ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಬಟ್ ದೇರ್ ವೇರ್ ಸಮ್ ಫ್ರೆಂಡ್ಸ್ ನಮ್ಮ ಜೊತೆ ಇದ್ರು, ಅವ್ರಿಗೆ ಅದನ್ನ ಫೇಸ್ ಆಗ್ತಾ ಇತ್ತು. ಅಂದ್ರೆ ಹೌದು, ಇನ್ನೂ ಎಷ್ಟು ವರ್ಷ ಆಗ್ತೀಯಾ, ಯಾಕೆ ಜಾಬ್ ಮಾಡೋದಿಲ್ಲ ಅಂತ. ಬಟ್ ಅವ್ರು ಟ್ರೈ ಮಾಡ್ತಾನೆ ಇದ್ರು. ಅದು ಮನೇಲಿ ಅನಿಸ್ತತ್ತೆ. ಬಟ್ ಯಾವಾಗ ಅವ್ರು ಮಾತಾಡಿ ಓಪನ್ ಅಪ್ ಆಗಿ ಮಾತಾಡಿದ್ರೆ ಹೀಗೀಗ ಇರುತ್ತೆ ಅಂತ ತಿಳಿಸಿದ್ರೆ ತಂದೆ ತಾಯಿನೂ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ಬಹಳ ಮುಖ್ಯವಾಗಿ ತಾವು ತಮ್ಮ ಗೆಳೆಯರ ಬಗ್ಗೆ ಹೇಳಿದ್ರಿ. ಏಕೆಂದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಮ್ಮ ಸಮಯ ಕೊಡೋದು, ತಮ್ಮ ಎನರ್ಜಿ ಕೊಡೋದು, ಆ್ಯಂಡ್ ಈ ಸಮಾಜದ ಎಲ್ಲಾ ರೀತಿಯ ಒಂದು ಡೈಲಾಗ್ಗಳು ನಾವು ಕೇಳಲೇಬೇಕು. ಅಂತ ಸಂದರ್ಭದಲ್ಲಿ ತಾವು ತಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಹೇಳಿದ್ರಿ, ಅಲ್ಲಿಯೂ ಕೂಡ. ಈಗ ಬಹಳ ಮುಖ್ಯವಾಗಿ ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರಿ ಅಪ್ಲಿಕೇಶನ್, ಈ ಗೇಟ್ ವಿಚಾರದ ಬಗ್ಗೆ ಹೇಳುವಾಗ ನಾಲೆಜ್ ಅನ್ನ ಅಪ್ಲೈ ಮಾಡೋದು ಅಲ್ಲಿ ಚೆಕ್ ಆಗುತ್ತೆ ಅಂತ. ಈಗ ಎಷ್ಟೋ ವಿದ್ಯಾರ್ಥಿನಿಯರು ಪಾಸ್ ಆಗಬೇಕು ಅಥವಾ ಒಳ್ಳೆ ಮಾರ್ಕ್ಸ್ ಬೇಕು ಅಂತ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಾರದೆ ಬೈ ಹಾರ್ಟ್ ಅಂತ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಬೈ ಹಾರ್ಟ್ ಮಾಡಿಬಿಟ್ಟು ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬಹುದು. ಬಟ್ ಜಾಬಲ್ಲಾಯ್ತು, ಸ್ಕಿಲ್ಸಲ್ಲಾಯ್ತು, ಅದಾಗೋದಿಲ್ಲ. ಆಸ್ ಅ ಬ್ಯಾಚ್ ನಂದೇ CGP ಕಡಿಮೆ ಇತ್ತು. ನನ್ನ CGP 8 ಪಾಯಿಂಟ್ ಇತ್ತು. ಬಹಳ ಜನರು 9 ಮೇಲೆ ಇತ್ತು. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಕ್ಸಾಮ್ಗೆ, ಬಟ್ ಅದು ಲ್ಯಾಕ್ ಆಗ್ತಾ ಇದೆ. ಬೈ ಹಾರ್ಟ್ ಮಾಡೋ ಅವ್ರದ್ದು ಹ್ಯಾಬಿಟ್ ದಿಂದ ಅದು ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಲ್ಯಾಕ್ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ರೆ ಬರ್ಬೋದು. ಅದೇ ಮಕ್ಕಳು ಆಗ್ತಾ ಇರೋದು ಏನಂದ್ರೆ 95% ಮೇಲ್ ಮಾಡಿದವ್ರು ಈಗ 12th ಎಕ್ಸಾಮ್ ಆಯ್ತಲ್ಲ, CT ಎಕ್ಸಾಮ್ ಅಲ್ಲಿ ಅವ್ರ ರ್ಯಾಂಕಿಂಗ್ ಕಡಿಮೆ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಅಪ್ಲೈಡ್ ಮಾಡೋದಿರುತ್ತೆ, ಸೇಮ್ ಟು ಸೇಮ್ ಇರೋದಿಲ್ಲ. JEE ಅಡ್ವಾನ್ಸ್ ಆಯ್ತು, ಇದ್ರಲ್ಲಾಯ್ತು ಕೆಲವೊಂದು ಜನ ಕಡಿಮೆ ಸ್ಕೋರ್ ಮಾಡಿದಿರ್ತಾರೆ, 85, 90 ಇರುತ್ತೆ ಅವ್ರದ್ದು. ಬಟ್ ಅವ್ರದ್ದು 95 ಅಬೋ ಇದ್ದವ್ರು ಆಯ್ತು ಅಥವಾ ಅದಕ್ಕಿಂತ ಮೇಲೆ ಇದ್ದವರು ಅವ್ರಿಗಿಂತ ಚೆನ್ನಾಗಿ ರ್ಯಾಂಕ್ ತಗೊಂಡ್ ಬರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಅವ್ರನ್ನ ಅದನ್ನ ಅಪ್ಲೈಡ್ ಮಾಡೋದು ಕಲಿತಾರೆ, ಅವರು ಅದನ್ನ ಎಂಜಾಯ್ ಮಾಡ್ತಾರೆ. ಯಾವಾಗ ಎಂಜಾಯ್ ಮಾಡ್ತೀವಿ ಸಬ್ಜೆಕ್ಟ್ ನ, ಅದ್ರಲ್ಲಿ ಹಿಂದೆ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ಎಂಜಾಯ್ ಮಾಡಬೇಕು ತಾವು, ಅಂಡ್ ಅದರ ಪ್ರತಿ ಒಂದು ಪ್ರೀತಿ ಇರಬೇಕು, ಅಂಡ್ ನಿಜ ಜೀವನದಲ್ಲಿ ಅದನ್ನ ಅಪ್ಲೈ ಹೇಗ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಗೊತ್ತಿರದೆ ಆ ಒಂದು ವಿಷಯಕ್ಕೆ ಒಳಗೆ ಹೋಗ್ತಾರೆ ಬಹಳಷ್ಟು ಜನರು. ಏಕೆಂದ್ರೆ ಅದು ನಾವು ಕೂಡ ನಮ್ಮ ಒಂದು PUC ಆದ ತಕ್ಷಣ, ವಿಜ್ಞಾನ ಆದ ತಕ್ಷಣ ಯಾವ ಬ್ರಾಂಚ್ ಬೂಮ್ ನಲ್ಲಿದೆ ಅಂತ ಹೇಳ್ತಿರ್ತಾರೆ, ಮೆಕ್ಯಾನಿಕಲ್ ಬೂಮ್ ನಲ್ಲಿದೆ ಇದು ಅದೊಂದು ಎಲ್ಲರೂ ಹೇಳ್ತಾರಂತ ಒಂದು ಬ್ರಾಂಚ್ಗೆ ಹೋಗಿ ಕೂತ್ಕೊಂಡು ಬಿಡ್ತಾರೆ. ಅಂಡ್ ಅಲ್ಲಿ ಹೋದ ತಕ್ಷಣ ಅವರಿಗೆ ಯಾವತ್ತದ ಕಾನ್ಸೆಪ್ಟ್ ಕ್ಲಿಯರ್ ಆಗೋದಿಲ್ಲ, ಏಕೆಂದ್ರೆ ಪ್ರೀತಿ ಇರೋದಿಲ್ಲ ಆ ಒಂದು ಸಬ್ಜೆಕ್ಟ್ ಮೇಲೆ, ಅವ್ರು ಫ್ರಸ್ಟ್ರೇಟ್ ಆಗ್ತಾರೆ. ಅಂಥವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಚಾಯ್ಸು ಮತ್ತೆ ಇನ್ನೊಂದೇನಂದ್ರೆ ಚಾನ್ಸ್ ಅಂತ ಇರುತ್ತೆ. ಓಕೆ, ಚಾಯ್ಸ್ ಅಂದರೆ ನಮ್ಮ ಹತ್ರ ಚಾಯ್ಸ್ ಇರುತ್ತೆ. ಕೆಲವೊಂದು ಜನರಿಗೆ ಚಾಯ್ಸ್ ಸಿಗುತ್ತೆ. ನನಗೆ ಸಿಕ್ಕಿತ್ತು, ಯಾಕಂದರೆ ನನ್ನ ಪೇರೆಂಟ್ಸ್ ಏನಾದರೂ ನಂಗೆ ದಬಾವ್ ಮಾಡಿಬಿಟ್ಟು ನೀನು BA ಮಾಡಬೇಕು ಅಂತ ಅಂದಿದ್ರೆ ನನ್ನ ಹತ್ರ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ, ನಾನು ಮಾಡಬೇಕಾಗ್ತಾ ಇತ್ತು. ಆದರೆ ನನ್ನ ಹತ್ರ ಚಾಯ್ಸ್ ಇತ್ತು, ನಾನು ಅದಕ್ಕೆ ಪ್ಯೂರ್ ಸೈನ್ಸ್ ಚಾಯ್ಸ್ ಮಾಡಿದೆ. ಅದೇ ನಿಮ್ಗೆ ಏನಾದರೂ ಅಂಥ ಚಾಯ್ಸ್ ಸಿಗ್ತಾ ಇದೆ ಮನೆಯಿಂದ ಅಂತ ಅಂದರೆ, ಅಥವಾ ನೀವು ಮಾಡಬೇಕಂತ ಅನಿಸಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋಂಥ ಫೀಲ್ಡಲ್ಲಿ ಹೋಗಿ. ಚಾಯ್ಸ್. ಚಾನ್ಸ್ ಅಂದರೆ ಕೆಲವೊಂದು ಸತ ಏನಾಗುತ್ತೆ, ನೀವು ಚಾನ್ಸ್ ಅಂದರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಚೆನ್ನಾಗಿ ಸಿಕ್ಕಿರುತ್ತೆ, ನಿಮ್ಮ ಮನೆಗೂ ಆರ್ಥಿಕ ಸ್ಥಿತಿ ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದರೆ BSc MSc ಮಾಡಿಬಿಟ್ಟು ನಮ್ಮ ಲೈನ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಇದರಲ್ಲಿ ಒಂದು ಸ್ವಲ್ಪ ಕರಿಯರಲ್ಲಿ ಟೈಮ್ ಹೋಗುತ್ತೆ. ನಿಮ್ಗೆ ಹಾಗೆ ಏನಾದರೂ ಆಗಲಿಲ್ಲ, ನಿಮ್ಗೆ ಚಾನ್ಸ್ ಸಿಕ್ಕಿದೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಚೆನ್ನಾಗಿರೋದು, ಆ ಚಾನ್ಸ್ನ
ಸದುಪಯೋಗ ಪಡ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದ್ ಹತ್ರ ಬರುತ್ತೆ. ಬಟ್ ಏನಂದ್ರೆ ಅದನ್ನ ನೀವು ಜಸ್ಟ್ ಅದನ್ನ ಒಂದು ಸರ್ವೈವಿಂಗ್ ಅಂತ ನೋಡಿ. ನೀವು ಎಲ್ಲಾದ್ರೂ ಒಂದು ಕಾಡಲ್ಲಿ ಕಳ್ಕೊಂಡಿದ್ರೆ ನೀವು ಅಲ್ಲಿಂದ ಹೊರಗೆ ಬರಕ್ ನೋಡ್ತೀರಾ, ಅಲ್ಲೇ ಕೂತ್ಬಿಟ್ಟು ಅಳಕ್ ಆಗೋದಿಲ್ಲ. ನೀವು ಅಲ್ಲಿಂದ ಹೊರಗಡೆ ಹೇಗ್ ಬರಕ್ ನೋಡ್ತೀರಾ, ಬೆಳಕೆಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಿರಲ್ಲ. ಹಾಗೆ ಒಂದ್ 3-4 ಇಯರ್ಸ್ ಮಾಡಿ, ಆಮೇಲೆ ಒಂದು 2 ಇಯರ್ಸ್ ಅಲ್ಲಿ ನಿಮ್ದೇನಾದ್ರೂ ಕಂಡೀಷನ್ ಇದಾದ್ರೆ ನೀವು ಮತ್ತೆ ನಿಮ್ ಬೇಕಾದ್ರೆ ಇಂಟ್ರೆಸ್ಟ್ಗೆ ಶಿಫ್ಟ್ ಮಾಡ್ಕೋಬಹುದು. ಈಗಿನ ಸಮಯ ಇದೆ ಚೆನ್ನಾಗಿ, ಲೈಕ್ ಲೈಫಲ್ಲಿ ಟೈಮ್ ಸಿಗ್ತಾ ಇರುತ್ತೆ. ನೀವು ಜಾಬ್ ಮಾಡ್ತಾನು ಕೆಲವೊಂದು ಆಕ್ಟಿವಿಟೀಸ್ನ ಅಥವಾ ಸೈಡ್ ಬೈ ಸೈಡ್ ಮಾಡ್ಕೋಬಹುದು. ಬಹಳ ಮುಖ್ಯವಾಗಿ ಮಲ್ಟಿ ಟಾಸ್ಕಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅಲ್ಲೇ ಬಹಳ ಮುಖ್ಯ ಏನಂದ್ರೆ, ಈಗ ನಮ್ಮ ಟಾಸ್ಕ್ಗಳು, ನಾವು ಮಾಡೋ ಕೆಲಸ, ನಾವು ಸಂಗ್ರಹಿಸೋ ನಾಲೆಜ್ಗಳು, ಆ ಒಂದು ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಹೋಗ್ತಿದ್ವಿ, ಲೈಬ್ರರಿಗೆ ಹೋಗ್ತಿದ್ವಿ ಟು ಅಕ್ವೈರ್ ನಾಲೆಜ್. ಒಂದು ಕ್ಲಿಕ್ ಅಲ್ಲಿ ಒಂದು ನಾಲೆಜ್ ಸಿಕ್ಬಿಡುತ್ತೆ, ವಿಚ್ ಇಸ್ ಕಾಲ್ಡ್ ಟೆಕ್ನಾಲಜಿ ಅಥವಾ AI ಟೆಕ್ನಾಲಜಿ ಅಂತ. ನೀವು ಈ ಒಂದು AI ಟೆಕ್ನಾಲಜಿಯನ್ನ ಯಾವ ದೃಷ್ಟಿಯಿಂದ ನೋಡ್ತೀರಾ, ಅಂಡ್ ಆಲ್ಸೋ ನಿಮಗೆ ಎಷ್ಟು ಹೆಲ್ಪ್ ಮಾಡಿದೆ ಅದ್ರ ಬಗ್ಗೆನೂ ತಿಳಿಸಿ. AI ಟೆಕ್ನಾಲಜಿ ಚೆನ್ನಾಗಿನೂ ಇದೆ. ಇಟ್ಸ್ ಲೈಕ್ ಇಟ್ಸ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ ಆಲ್ಸೋ, ಅಡ್ವಾಂಟೇಜಸ್ ಜೊತೆ. ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಯಾವ ನಾಲೆಜ್ ಬೇಕಲ್ಲ ಅದನ್ನೆಲ್ಲ ಇದು ಮಾಡುತ್ತೆ. ನಾನು ಡೀಪ್ ಸೀಕ್ ಯೂಸ್ ಮಾಡ್ತಾ ಇದ್ದೆ, ನನ್ನ ಮ್ಯಾಥಮೆಟಿಕ್ಸ್ಗೆ ಚೆನ್ನಾಗಿತ್ತು. ಡೀಪ್ ಸೀಕ್ ಯೂಸ್ ಮಾಡ್ತಾ ಇದ್ದೆ. ಅದರಲ್ಲಿ ನನ್ಗೆ ಯಾವುದೇ ಪ್ರಾಬ್ಲಮ್ಸ್ನ ಫೇಸ್ ಆದರೆ ನಾನು ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನನ್ನ ಕ್ವಶನ್ಗೆ ಆನ್ಸರ್ ಆಗ್ತದೆ. ಅದು 3-4 ವೇದಲ್ಲಿ ನನಗೆ ತಿಳಿಸ್ತಾ ಇತ್ತು. ಆದ್ರೆ ಡ್ರಾಬ್ಯಾಕ್ ಏನ್ ಅನ್ಸ್ತಾ ಇತ್ತು ಅಂದ್ರೆ ನನ್ನ ಸಬ್ಜೆಕ್ಟ್ಗೆ, ನಾನು ಏನಾದ್ರೆ ಆದ್ರೆ ಕ್ವಶನ್ಗೆ ಡೈರೆಕ್ಟ್ ಹಿಂದಿನ ಹಿಸ್ಟ್ರಿ ಇಲ್ಲದೆ, ಮುಂದಿನ ಗೊತ್ತಿಲ್ಲದೆ, ಪ್ರೀವಿಯಸ್ ನಾಲೆಜ್ ಇಲ್ಲದೆ ನಾನು ಕ್ಲಿಕ್ ಮಾಡಿ ಹೊಡೆದ್ಬಿಟ್ಟು ಅಷ್ಟೇ ತಿಳ್ಕೊಂಡ್ಬಿಡ್ತಾ ಇದ್ದೆ ಸಬ್ಜೆಕ್ಟ್ಗೆ. ಅದನ್ನ ತಪ್ಪಾಗುತ್ತೆ ಅದು. ಯಾಕಂದ್ರೆ ನಮ್ಗೆ ಹಿಂದಿನ ನಾಲೆಜ್ ಇಲ್ಲದ್ರೆ, ಅನ್ಲೈಕ್ ಇಫ್ ಯು ಆರ್ ಅನ್ ಸ್ಟಡಿಡ್ PUC, ನೀವು ಡೈರೆಕ್ಟ್ BSc ಮಾಡ್ತಾ ಇದ್ರ ಅನ್ನೋ ರೀತಿ ಆಗುತ್ತೆ. ಬಟ್ ಅದರಲ್ಲಿ AI ಚೆನ್ನಾಗಿದೆ. ನಾವು ಅದನ್ನ ಸದುಪಯೋಗ ಪಡಿಸಿದ್ರೆ ನಮ್ಗೆ ಎಲ್ಲಾ ನಾಲೆಜ್ ಕೊಡುತ್ತೆ. 1 ಬುಕ್ ಬಿಟ್ಟು 4 ಬುಕ್ ರೆಫರೆನ್ಸ್ ಕೊಡುತ್ತೆ. ನಾವು ಏನಾದ್ರು ಬುಕ್ ಓದಿದ್ರೆ ಒಂದೇ ಬುಕ್ ಓದ್ತೀವಿ, ಅದು 4 ಬುಕ್ ರೆಫರೆನ್ಸ್ ಚೆನ್ನಾಗಿ ಕೊಡುತ್ತೆ. ಅದನ್ನ ನಾವು ಡೆವಲಪ್ ಮಾಡಬೇಕು. ಅದ್ರ ಜೊತೆ ನಾವು ಬುಕ್ ಓದೋದನ್ನ ಬಿಡಬಾರ್ದಷ್ಟೇ, ಅದನ್ನ ಆಸ್ ಅ ಟೂಲ್ ಯೂಸ್ ಮಾಡಬೇಕು. ಮೇನ್ ಫೋಕಸ್ ಲೈಕ್ ನಮ್ಮ ಸ್ಟಡೀಸ್ ಮತ್ತು ನಮ್ಮ ಸ್ಕಿಲ್ಸ್ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಓದೋದು, ಬುಕ್ ಓದೋದು, ಅದು ಇತ್ತೀಚಿನ ದಿನಗಳಲ್ಲಿ ಮೈನಸ್ನಲ್ಲಿ ಹೋಗ್ಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ಇತ್ತು, ಅಫ್ಕೋರ್ಸ್, ಬಿಕಾಸ್ ಟೆಕ್ನಾಲಜಿ ಇದ್ರಿಗಿಲ್ಲ. ಈಗ ಎಲ್ಲ ಪೇಪರ್ದಿಂದ ಪೇಪರ್ ಆಗಿಬಿಟ್ಟಿದೆ, ಬುಕ್ಕಿಂದ ಬುಕ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಯಾದ ನೀವು ಇಷ್ಟು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದಿರಾ, ನಿಮ್ಮ ಪ್ರಿಫರೆನ್ಸ್ ಏನು, ಬುಕ್ಕಾ ಬುಕ್ಕಾ? ಡಿಪೆಂಡ್ಸ್. ನಾನು ಏನು ಮಾಡ್ತೀನಿ, ಬುಕ್ಸ್ನು ಕೆಲವೊಂದು ಓದ್ತೀನಿ, ಕೆಲವೊಂದು ಬುಕ್ಸ್ನು ಓದ್ತೀನಿ. ಬುಕ್ಸ್ ಅಂದರೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ ನಮ್ಮ ಮ್ಯಾಥಮೆಟಿಕ್ಸಲ್ಲಿ, ಸ್ಪೆಷಲಿ ಅಂದರೆ ಗ್ರೂಪ್ಸ್ಗಾಗಿ ಗ್ಯಾಲಿಯನ್ ಇದೆ ಅಂತ ನಾವು ಗ್ಯಾಲಿಯನ್ನೇ ಎತ್ತೀವಿ. ಯಾಕಂದರೆ ಅದರಲ್ಲಿರುವಂಥ ನಾಲೆಜು ಚೆನ್ನಾಗಿದೆ. ಅದು ಓಲ್ಡ್ ಬುಕ್ಸ್ ಇದ್ರೂ ಚೆನ್ನಾಗಿದೆ. ಬಟ್ ಅದೇ ಬುಕ್ಸ್ ಅಂದರೆ ಕೆಲವೊಂದು ಅಬೌಟ್ ಗ್ರಾಫ್ಸ್ ಬೇಕಾಯಿತು ನನಗೆ, ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಬೇಕಾಯಿತು ಅಂದರೆ ನಾನು ಬುಕ್ ಓದೋದು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಲೈಕ್ ಒಂದು ಬುಕ್ ಓದಬೇಕಂದ್ರೆ ಮ್ಯಾಥಮೆಟಿಕ್ಸಲ್ಲಿ ಸ್ಪೆಷಲಿ ಇಟ್ಸ್ ನಾಟ್ ಲೈಕ್ ಹಿಸ್ಟ್ರಿಲಿ ಚೆನ್ನಾಗಿ ಓದ್ಬೋದು. ಬುಕ್ ಓದಬೇಕಾದ್ರೆ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ. ಹಿಸ್ಟ್ರಿ ಬುಕ್ಸ್ನು ನಾನು ಓದ್ತೀನಿ. ಬಟ್ ಏನಂದ್ರೆ ಮ್ಯಾಥಮೆಟಿಕ್ಸ್ ಬುಕ್ ಓದಬೇಕಾದ್ರೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ನೀವು ಯಾಕಂದ್ರೆ ಅದ್ರಲ್ಲಿ ಪ್ರಾಕ್ಟಿಕಲ್ ಆಗಿ ಜಸ್ಟ್ ಓದ್ಬಿಟ್ಟು ಆಮೇಲೆ ಎಕ್ಸರ್ಸೈಸ್ ಮಾಡದೆ ಮುಂದೆ ಹೋಗೋಕ್ಕಾಗೋದಿಲ್ಲ, ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಬುಕ್ಸ್ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಟ್ ಅದೇ ನಂಗೆ ಶಾರ್ಟ್ ರೆಫರೆನ್ಸ್ ನಾಲೆಜ್ ಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಡ್ಗೆ ಅಥವಾ ಇದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬೇಕಾಗಿತ್ತು ಅಂದರೆ ಬುಕ್ನು ರೆಫರ್ ಮಾಡುತ್ತೆ. ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನೀವು ಫೇಸ್ ಮಾಡಿದ್ದೀರಾ. ಆಚೆ ಕೇಳುಗರಲ್ಲಿ ವಿದ್ಯಾರ್ಥಿನಿಯರು ಇದ್ದೇ ಇರ್ತಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಹೂ ಆರ್ ಅಬೌಟ್ ಟು ಅಪಿಯರ್ ಆರ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಭಾಗವಹಿಸಲಿಕ್ಕೆ, ಯಾವ ಥರದ ತಯಾರಿಕೆ ಅವ್ರು ಮಾಡಬೇಕು, ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ತಯಾರಿ ಏನಂದ್ರೆ, ನಾವು ಇಂಜಿನಿಯರಿಂಗ್ ಈ ಗೇಟ್ ಎಕ್ಸಾಮ್ ಇರೋದು ಬೇಸಿಕಾಗಿ ಇಂಜಿನಿಯರಿಂಗ್ ಸಲುವಾಗಿ. ಸೊ ನೀವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ, ಓಕೆ, ನೀವು PUC ಈಗಲೇ ಮುಗಿಸ್ ಬಂದಿದ್ದೀರಾ, 6th ಸೆಮ್ ನೀವು ರೆಸ್ಟ್ ಮಾಡಿ, ಅಥವಾ 1 ಇಯರ್ ತನಕ ಬ್ರಾಂಚ್ ಎಂಟ್ರಿವರೆಗೂ ಎಂಜಾಯ್ ಮಾಡಿ. ಒಂದು ಸ್ವಲ್ಪ ಫ್ರೆಂಡ್ಸ್ಗೆ ಟೈಮ್ ಕೊಡಿ, ಫ್ಯಾಮಿಲಿಗೆ ಟೈಮ್ ಕೊಡಿ, ಅಥವಾ ಎಕ್ಸ್ಪ್ಲೋರ್ ಮಾಡಿ. ಬಟ್ ನೀವು ಯಾವಾಗ ಒಂದು ಸೆಕೆಂಡ್ ಇಯರ್ಗೆ ಬರ್ತೀರಾ, ನೀವು ಎಂಜಾಯ್ಮೆಂಟ್ ಟೈಮ್ ಮಾಡಿ. ನೀವು ಫ್ರೆಂಡ್ಸ್ ಜೊತೆ ಇದ್ದೀರಾ, ಹೊರಗಡೆ ಹೋಗ್ತಾ ಇದ್ದೀರಾ, ಅವಾಗೆಲ್ಲ ಎಂಜಾಯ್ ಮಾಡಿ. ಬಟ್ ಏನಂದ್ರೆ ನೀವು ಮನೆಗೆ ಬರ್ತಿರಲ್ಲ, ಆ ಟೈಮ್ ನಿಮ್ದು ಓನ್ ಆಗಿರಬೇಕು. ಯು ಶುಡ್ ನಾಟ್ ಬಿ ಸ್ಪೆಂಡಿಂಗ್ ದ್ಯಾಟ್ ವಿತ್ ಚಾಟ್ ಆರ್ ಕಾಲ್ಸ್. ಅದನ್ನ ಮಾಡಿದ್ರೆ ನೀವು ಸೆಕೆಂಡ್ ಇಯರ್ದಿಂದ 3 ಇಯರ್ಸ್ಗೆ ನೀವೇನಾದರೂ ಅದನ್ನ ಮಾಡಿದ್ರೆ, ನಿಮ್ಮ 3 ಇಯರ್ಸಲ್ಲಿ ಇಂಜಿನಿಯರಿಂಗ್ ಮುಗಿಯೋ 4 ವರ್ಷದಲ್ಲಿ ನೀವು ಗೇಟ್ ಕ್ಲಿಯರ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಅದೇ BSc ಇಲ್ಲಿ ಏನು ಹೇಳ್ತೀನಿ ಅಂದರೆ, ಕೆಲವೊಂದು ಮಕ್ಕಳು BSc ಇಲ್ಲಿದ್ರೆ ಲೈಕ್ ನೀವು ಫಸ್ಟ್ ಇಯರ್ದಿಂದಾನೇ ಟ್ರೈ ಮಾಡಿ. ಯಾಕಂದ್ರೆ ಸೆಮಿಸ್ಟರ್ ವೈಸ್ ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನ ಸಿಲೆಬಸ್ನ ಏನೋ 1 ಸೆಮ್ ಮುಗೀತು, ನಾನು ಎಕ್ಸಾಮ್ ಬರದೆ ಆ ಸಿಲೆಬಸ್ನ ಮರಿತೀನಿ ಅಂತ ಆಗ್ಬಾರ್ದು. ಟು ಬಿ ಆನೆಸ್ಟ್ ಆಗಿ ನನ್ನ ಜೊತೆ ಆಗಿರೋಂಥದ್ದೇ ಇದು ಮಿಸ್ಟೇಕು. ಏನಂದ್ರೆ ನಾನು MSc ವರ್ಗೂ ನಾನು ನೆಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಆದರೆ ನಾನು ಸ್ಟಾರ್ಟ್ ಮಾಡಿರೋದು ಯಾವಾಗಂದ್ರೆ MSc ಮುಗಿತಾ ಲಾಸ್ಟ್ ಎಂಡಿಂದ ಸ್ಟಾರ್ಟ್ ಮಾಡಿದೆ. ಸೊ ಇಟ್ ಟುಕ್ 2 ಇಯರ್ಸ್ ಫಾರ್ ಮೀ. ಅದೇ ನಾನೇನಾದ್ರೂ ನನ್ಗೆ ಈಗವರೆಗೂ ಅನ್ಸುತ್ತೆ 2 ವರ್ಷ ನಾನು ಕಲ್ಕೊಂಡೆ ಅಂತ. ಅದೇ ನಾನೇನಾದ್ರೂ MSc ಫಸ್ಟ್ ಇಯರ್ ಇಂದ ಮಾಡಿದ್ರೆ ನನಗೆ ಲೈಕ್ ಇಟ್ಸ್
ಆಲ್ಮೋಸ್ಟ್ 1 year ಅಲ್ಲೋ ಆಗ್ತಾ ಇತ್ತು, 1 year ಉಳಿತಾ ಇತ್ತು ಅಂತ ಅನ್ಸುತ್ತೆ. ಟೈಮ್ ಹೋದ್ರೆ ಮತ್ತೆ ಸಿಗೋದಿಲ್ಲ. ಸೊ ನೀವು ಯಾವಾಗ್ಲೂ ತಯಾರಿ ಮಾಡ್ತಾ ಇದೀನಿ ಅಂದ್ರೆ ಅದೇ ಸಿಲೆಬಸ್ ಇರುತ್ತೆ, ಅದೇ ಇರುತ್ತೆ. ಹೋಗ್ಬಿಟ್ಟು ಜಸ್ಟ್ ಇವತ್ತು ಕಲ್ಸಿದಾರೆ ಅದನ್ನ ಆಮೇಲೆ ನೋಡಕ್ ಬರುತ್ತೆ ವೀಕ್ಲಿ ಟೆಸ್ಟ್ ಬಂದಾಗ ಅಥವಾ ಮಂತ್ಲಿ ಟೆಸ್ಟ್ ಬಂದಾಗ ಅಂತ ಮಾಡಕ್ ಹೋಗ್ಬಿಡಿ. ಅವತ್ತೇ ಇದ್ದಿದ್ರೆ ಹೋಗಿ ರಾ ನೋಟ್ಸ್ ಮಾಡಿ ಒಂದ್ ಪೇಪರ್ ಅಲ್ಲಿ ಅಂದ್ರೆ ಲೈಕ್ ಏನ್ ಸಿಲೆಬಸ್ ಫುಲ್ ಡೇಸ್ ಏನಾಗಿದೆ ಅದನ್ನ ಒಂದ್ ಪೇಪರ್ ಅಲ್ಲಿ ಸೆಟಲ್ ಡೌನ್ ಮಾಡಿ, ಜಸ್ಟ್ ಪಾಯಿಂಟ್ ತರ. ಅಂದ್ರೆ ನಾವು ಹೇಗ್ ಮಾಡ್ತೀವಿ, ಒಬ್ಬ ವ್ಯಕ್ತಿ ನೋಡಿದ್ಮೇಲೆ ಹೇಗ್ ಗೊತ್ತಾಗುತ್ತೆ ಅಲ್ವಾ, ಅವ್ನು ಎಲ್ಲಿಂದ ಇದ್ದಾನೆ, ನಮ್ ಫ್ರೆಂಡ್ ನೋಡಿದ್ಮೇಲೆ ಅವ್ನು ಇಲ್ಲಿಂದ ಇದ್ದಾನೆ, ಇವ್ನ ಹೆಸರು ಇದು ಅಂತ. ಹೇಗ್ ನಾವು ಚಿಕ್ಕದಾಗ ಡಾಟಾ ಕಲೆಕ್ಟ್ ಮಾಡ್ತೀವಲ್ಲ, ಯಾಕೆ ನಾವು ನೆನ್ಪಿಟ್ಕೋತೀವಿ? ಅದೇ ಒಬ್ಬ ವ್ಯಕ್ತಿನ 5 ವರ್ಷ ಹಿಂದೆ ಭೇಟಿಯಾಗಿದ್ರೆ ಈಗ ನೆನ್ಪಿಟ್ಕೊಳಕ್ ಆಗೋದಿಲ್ಲ. ಅದೇ ನಮ್ಮ ಸ್ನೇಹಿತ ಇದ್ರೆ 5 ವರ್ಷ ಆದ್ರೂ 10 ವರ್ಷ ಆದ್ರೂ ನೆನ್ಪಿಟ್ಕೋತೀವಿ, ಯಾಕಂದ್ರೆ ಅವ್ನ ಜೊತೆ ನಾವು 1-2 ತಿಂಗಳು ಕಳೆದಿರ್ತೀವಿ. ಹಾಗೆ ನಾವು ಸಬ್ಜೆಕ್ಟ್ಗೆ 1-2 ತಿಂಗಳು ಕಳೆದ್ಮೇಲೆ ನೀವು ಯಾವಾಗಾದ್ರೂ ಎಕ್ಸಾಮ್ ಮೊದಲು 1 month ಗ್ಯಾಪ್ ಬಿಟ್ಟರು ನೀವು ಓದ್ಬೋದು, ಅದನ್ನ ನೆನ್ಪು ಮಾಡ್ಕೋಬಹುದು. ನಿಲೇಶ್ ಅವರೇ, ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ ಪರೀಕ್ಷೆ ನಾಳಿದೆ ಅಂತ ತಿಳ್ಕೊಳ್ಳಿ. ನಿಲೇಶ್ ಏನ್ ಮಾಡ್ತಿದ್ರು ಪರೀಕ್ಷೆಗಿಂತ ಒಂದಿನ ಮುಂಚೆ, ಯಾಕೆಂದ್ರೆ ಸ್ಟ್ರೆಸ್, ಚಿಂತೆ ಅನ್ನೋದು ಬಂದೇ ಬರುತ್ತೆ ಎಲ್ಲಾ ವಿದ್ಯಾರ್ಥಿನಿಯರ ಜೀವನದಲ್ಲಿ. ಚಿಂತೆ ಮಾಡಬೇಡಿ ಅಂತ ಹೇಳಿ ಸುಲಭದಲ್ಲಿ ನಾವು ಹೇಳಿ ಕೈ ತೊಳ್ಕೋಬಹುದು. ಆದ್ರೆ ನಿಲೇಶ್ ಅವ್ರು ಏನ್ ಮಾಡ್ತಿದ್ರು 1 day ಬಿಫೋರ್ ದ ಎಕ್ಸಾಮಿನೇಷನ್, ಅದನ್ನ ಹೇಳ್ಬೋದಾ? ಯಾಕೆಂದ್ರೆ ಅದರಿಂದ ಬಹಳಷ್ಟು ಜನರಿಗೆ ಲಾಭವಾಗುತ್ತೆ. 1 day ಬಿಫೋರ್ ಏನ್ ಮಾಡ್ತಾ ಇದೆ ಅಂದ್ರೆ ಲೈಕ್ 1 day ಬಿಫೋರ್ಗಿಂತ 1 week ಬೆಟರ್ ಬಿಫೋರ್ ಹೇಳ್ತೀನಿ. 1 week ಬಿಫೋರ್ ಅಂದ್ರೆ 5 days ಹತ್ರ ಏನ್ ಮಾಡ್ತಿದ್ದೆ, ಶಾರ್ಟ್ ನೋಟ್ಸ್ ಮಾಡ್ತಾ ಇದೆ. ಅಂದ್ರೆ ಲೈಕ್ ಮಂತ್ಲಿ ಶಾರ್ಟ್ಸ್ ನೋಟ್ಸ್ ಏನ್ ಇರ್ತಾ ಇತ್ತಲ್ಲ ಅವನ್ನ ಮತ್ತೆ ಶಾರ್ಟ್ ಮಾಡಿಬಿಟ್ಟು 1 dayಗೆ ಅದನ್ನ ನೋಡಿದ್ಮೇಲೆ, ಅಂದ್ರೆ ಆಲ್ಮೋಸ್ಟ್ 1 hour ಅಲ್ಲಿ ಕವರ್ ಆಗಬೇಕು ಅಷ್ಟು ನೋಡ್ತಾ ಇದ್ದೆ. ಲಾಸ್ಟ್ ಡೇ ಎಕ್ಸಾಮ್, ಲಾಸ್ಟ್ ಡೇ ಮೊದಲಿದೆ ಅಂದ್ರೆ ಬೆಳಗ್ಗೆ, ಅಂದ್ರೆ ನಾಳೆ ಒಂದು 10 ಗಂಟೆಗೆ ಎಕ್ಸಾಮ್ ಇದೆ ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೂ ಅಷ್ಟೇ. ಬರನೇ ದಿವಸ ಬೆಳಿಗ್ಗೆ 10 ಗಂಟೆವರೆಗೆ ಅಷ್ಟು ಓದೋದು. 10ರಿಂದ ಮುಂದೆ ಏನು ಓದೋದಕ್ಕೆ ಹೋಗ್ತಾ ಇರ್ಲಿಲ್ಲ ಜಾಸ್ತಿ. ನಾನು ಗೇಮ್ ಆಡ್ತಾ ಇದ್ದೆ, ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೆ. ಒಂದ್ ಸ್ವಲ್ಪ ನೈಟ್ ಅಲ್ಲಿ 9 to 10 ಅಥವಾ 11 ವರೆಗೂ 1-2 hours ಸ್ಪೆಂಡ್ ಮಾಡ್ತಿದ್ದೆ ಸಬ್ಜೆಕ್ಟ್ ಮೇಲೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬಿಟ್ಟು ಅಥವಾ ಎಲ್ಲೇ ಎಕ್ಸಾಮ್ ಸೆಂಟರ್ ಇದೆ ಅಂದ್ರೆ ಟು ಬಿ ಆನೆಸ್ಟ್ ಆಗಿ ಯಾರ ಹತ್ರನು ಮಾತಾಡಕ್ ಹೋಗ್ಬೇಡಿ, ಯಾರ ಹತ್ರನು ಡಿಸ್ಕಸ್ ಮಾಡಕ್ ಹೋಗ್ಬೇಡಿ. ಈ ಸಿಲೆಬಸ್ ಬರುತ್ತೆ, ಈ ಕ್ವಶನ್ ಬರುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಕ್ವಶನ್ ಬರ್ಲಿ ಬಿಡ್ಲಿ, ಆದ್ರೆ ನಮ್ ಹುಡುಗರಲ್ಲಿ ಸ್ಟ್ರೆಸ್ ಬಂದ್ಬಿಡುತ್ತೆ. ಹೌದು, ಈ ಕ್ವಶನ್ ಬರ್ಬೋದೇನೋ ಅಂತ. ಮತ್ತೆ ಆ ಟೈಮಲ್ಲಿ ಬುಕ್ ತೆಗೆದ್ಬಿಟ್ಟು ಓದ್ತಾರೆ. ಆಮೇಲೆ ಈ ಎಕ್ಸಾಮ್ಸ್ ಅಲ್ಲಿ, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಇರುತ್ತೆ. ನೀವು ಆ ಕ್ವಶನ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಬೇರೆ ಕ್ವಶನ್ ಅಟೆಂಡ್ ಮಾಡಿ ಮಾರ್ಕ್ಸ್ ತಗೊಳ್ಳೋದು. ಆದ್ರೆ ನಿಮ್ಗೆ ಯಾರೋ ಒಬ್ಬರು ಹೇಳಿದಾರೆ ಈ ಕ್ವಶನ್ ಬಂದೇ ಬರುತ್ತೆ, ಬಂದ್ರೂ ಬರ್ಲಿಲ್ಲ ಅಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೆ ನೀವು 5 ನಿಮಿಷ ಸ್ಟ್ರೆಸ್ ತಗೊಂಡಿರ್ತಾ ಅದು ಹೋಯ್ತು. ಬಂದ್ರು ನೀವು ಹಾಫ್ ಅಟೆಂಡ್ ಮಾಡ್ತೀರಿ, ಯಾಕಂದ್ರೆ 15 ನಿಮಿಷ ಮೊದಲು ಓದಿರ್ತೀವಿ. ಹಾಫ್ ಆಗಿ ಅಟೆಂಡ್ ಮಾಡಿಬಿಟ್ಟು ನೆಗೆಟಿವ್ ತಗೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನಂದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ 24 hours ಮೊದಲು ಮುಗಿಸ್ಬಿಡಿ. ಅದ್ರ ಓದೋದನ್ನ ಕಡಿಮೆ ಮಾಡಿ. ಅದು 24 hours ಏನಾದ್ರು ಓದೋದಿದೆ ಅಂದ್ರೆ ಒಂದು ಸ್ಕ್ರಾಚಸ್ ಏನಿರುತ್ತಲ್ಲ ಅದನ್ನ ಮಾಡ್ಕೊಳ್ಳಿ. ಇನ್ನೊಂದು ಏನಂದ್ರೆ ಏನಾದ್ರೂ ಮರಿತಾ ಇದ್ದೀವಿ ಅಂದ್ರೆ ಕಾಪಿ ಚೀಟಿ ತಗೊಂಡ್ ಹೋಗ್ತಾರಲ್ಲ, ಅದ್ರ ಬದ್ಲಿ ಕಾಪಿ ಚೀಟಿನ ನೀವು ಬರೀರಿ, ಅದನ್ನೇ ಒಂದು 5 ಸತ ನೋಡ್ಕೊಳ್ಳಿ ಹೋಗೋ ಮೊದಲು. ಅಷ್ಟೇನು ಮಾಡಿದ್ರೆ ಸಾಕು. ವೆರಿ ನೈಸ್. ಈ ಒಂದು ಕಾಪಿ ಚೀಟಿ ಬಗ್ಗೆ ಹೇಳಿದ್ರೆ ಅದು ಆಕ್ಚುಲಿ ತಪ್ಪು, ಬಟ್ ಅದರಲ್ಲಿ ಹಾಕೋ ನಾವು ಹಾರ್ಡ್ ವರ್ಕ್ ಅನ್ನ ನಾವು ಅದನ್ನೇ ಓದ್ಬಹುದಲ್ಲ. ಅದೇ ಅಂದ್ರೆ ನಾನೇನಂದ್ರೆ ಕಾಪಿ ಚೀಟಿಲ್ಲ ಅಲ್ಲಿ ಒಯ್ದು ಬಿಟ್ಟು ನಾನು ಅದನ್ನ ಪ್ರಮೋಟ್ ಅದನ್ನ ಏನಂದ್ರೆ ಅದೇ ಚೀಟಿನ ಬರ್ಕೊಳ್ಳಿ. ಹೇಗ್ ಕಾಪಿ ಬರೀತಿರಲ್ಲ ಅದೇ ಬರ್ಕೊಳ್ಳಿ, ಅದನ್ನೇ ಜೇಬಲ್ಲಿ ಇಟ್ಕೊಳ್ಳಿ. ಅದನ್ನ ಒಂದ್ 4 ಸತ ನೋಡ್ಬೋದು ನೀವು ಎಕ್ಸಾಮ್ ಮೊದಲು ಹೋಗೋ ಮೊದಲು. 4 ಸತ ನೋಡ್ಬಿಟ್ಟು ಎಕ್ಸಾಮ್ ಹೋಗೋ ಮೊದಲು ಅದನ್ನ ಹರಿದು ಹಾಕ್ಬಿಡಿ. ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಈಗ ನೀವು ಈ ತಯಾರಿಕೆಗಳ ಬಗ್ಗೆ ಹೇಳಿದ್ರಿ, ಬಹಳ ಮುಖ್ಯವಾದ ಈ ಪ್ರಶ್ನೆ ಪತ್ರಿಕೆಯನ್ನ ಫೇಸ್ ಮಾಡುವಾಗ ನಮಗೂ ನಮ್ಮ ಟೀಚರ್ಸ್ಗಳು ಹೇಳ್ತಿದ್ರು, ನೀನೇನಾದ್ರೂ ಪಾಸ್ ಮಾಡಬೇಕು ಅಂದ್ರೆ ನಿನಗೆ ಏನ್ ಬರುತ್ತೆ ಆ ಪ್ರಶ್ನೆಯನ್ನ ಫಸ್ಟ್ ಅಟೆಂಡ್ ಮಾಡು ಅಂತ. ಆದ್ರೆ ದೊಡ್ಡ ತಪ್ಪು ನಾವು ಏನ್ ಮಾಡ್ತೇವೆ, ಆ 1 marks ಕ್ವಶನ್ ಅಥವಾ 2 mark ಕ್ವಶನ್ ಏನಿರುತ್ತೆ ಅದು ಆಕ್ಚುಲಿ ಬಹಳ ಟ್ರಿಕಿ ಇರುತ್ತೆ. ನಾವು ಅದನ್ನ ನೋಡ್ತೇವೆ, ಇರೋದ್ ಏನ್ ಬರುತ್ತೆ ನೋಡಿ ಅದನ್ನ ಮರ್ತು ಹೋಗ್ತೇವೆ. ನೀವು ಹೇಗೆ ಫೇಸ್ ಮಾಡ್ತಿದ್ದೀರಾ ಆನ್ಸರ್ ಕ್ವಶನ್ ಪೇಪರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ನಾನು ಒಂದ್ಸತ ನೀವೇನ್ ಹೇಳಿದ್ರಲ್ಲ, ನನ್ನ 3rd attempt ಅಲ್ಲಿ ಅದೇ ತಪ್ಪು ಮಾಡಿದ್ದೆ ನಾನು. ಆಕ್ಚುಲಿ ಏನ್ ಮಾಡಿದೆ, 3 marks ಕ್ವಶನ್ಸ್ ಗಿಂತ ನಾನು 4.5 ಮಾರ್ಕ್ಸ್ಗೆ ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬರುವಂತ ಕ್ವಶನ್ಸ್ ನ ಅಟೆಂಡ್ ಮಾಡಿದ್ರೆ ಟೈಮ್ ಅಲ್ಲಿ ಚೆನ್ನಾಗಿ ಕರೆಕ್ಷನ್ ಆಗುತ್ತೆ ಅಂತ ನಾನು ನೋಡಕ್ ಹೋದೆ. ಬಟ್ ನಾನು ಬೇಸಿಕ್ ಆಗಿ ನಾನು 3 marks ಕ್ವಶನ್ಸ್ ಅಲ್ಲಿ ಪವರ್ಫುಲ್ ಕ್ವಶನ್ಸ್ ಇತ್ತು, ಅಂದ್ರೆ ನಾನು ಮಾಡ್ಬೋದಾಗಿತ್ತು ಅಂತದ್ದು. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿಲ್ಲ. ಆಮೇಲೆ ಇದೇ ಆಗುತ್ತೆ, ನಾವು ಯಾವ ಸೀಕ್ವೆನ್ಸ್ ಅಲ್ಲಿ ಬರಿತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ ಅಲ್ಲಿ ನಾವು ಏನ್ ಅಟೆಂಡ್ ಮಾಡ್ತಾ ಇದೀವಿ, ನಮ್ ಏನಂದ್ರೆ ಇದಿರ್ಬೇಕೇನಂದ್ರೆ ಟಾರ್ಗೆಟ್, ನಾವು ಏನಾದ್ರು 100 marks ಬೇಕಾಗಿದೆ ಅಂತ ಎಕ್ಸಾಮ್ 200 marks ಇರುತ್ತೆ, 100 marks ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ನಾವೊಂದು 50 marks ಏನಾದ್ರು ಮೊದಲು ಬರ್ತಾ ಇರುತ್ತೆ ಈಸಿ 50 marks, ಅದನ್ನ ಈಸಿ ಮುಗಿಸ್ಬಿಡಿ. ನೀವು ಅದನ್ನ ಮುಗಿಸೋದಕ್ಕೂ ಕಡಿಮೆ ಟೈಮ್ ತಗೋತೀರಾ, 1 hour ಅಷ್ಟೇ ತಗೋತೀರಾ ನೀವು ಈಸಿ ಮುಗಿಸೋದಕ್ಕೆ. ಅದನ್ನ ಮುಗಿಸ್ಬಿಡಿ. ಆಮೇಲೆ ಏನ್ ಮಾಡಿ, ನಿಮ್ಗೆ ಹಾಫ್ ಅನ್ನಿಸ್ತಾ ಇದೆ, ಮತ್ತೇನಂದ್ರೆ ಈಸಿ ಬಿಡಿಸ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಡೋಪಮೈನ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಹೌದು ನೀ ಇಷ್ಟು ಮಾಡಿದ್ಯಾ, ಎಸ್ ಓಕೆ ಅಂತ ಒಂದು ಫೀಲಿಂಗ್ ಬರುತ್ತೆ ಒಳಗಡೆಯಿಂದ. ಆ ಫೀಲಿಂಗು ಮುಂದಿನ ಬೂಸ್ಟ್ ಮಾಡುತ್ತೆ, ಮುಂದಿನ ಕ್ವಶನ್ಸ್ ನ ಬೂಸ್ಟ್ ಮಾಡುತ್ತೆ. ಹೌದು ಮಾಡ್ಬೋದು ಅಂತ. ಯಾವ್ದು ಹಾಫ್ ಇರುತ್ತಲ್ಲ ಅದಕ್ಕೂ ಹೆಲ್ಪ್
ಆಗುತ್ತೆ. ಯಾವುದೋ ಒಂದು ಕ್ವಶನ್ ಬಿಡಿಸ್ತಾ ಇದ್ವಿ ಅಂದ್ರೆ ಮುಂದಿನ ಕ್ವಶನ್ಗೂ ರಿಲೇಟ್ ಆಗಿರೋ ಇರುತ್ತಲ್ಲ, ಅದು ಹೆಲ್ಪ್ ಮಾಡುತ್ತೆ. ಅಲ್ಲಿಂದ ನಾವು ಕ್ವಶನ್ಸ್ ಬಿಡಿಸಿದ್ರೆ ಆಮೇಲೆ ಟಫ್ ಕ್ವಶನ್ ಏನಿರುತ್ತೆ ಆಗೋದಿಲ್ಲ ಅನ್ನೋದು, ಅದ್ರ ಬಗ್ಗೆ ಚಿಂತೆ ನಾವು ಬೇಕಾದ್ರೆ ಮಾಡ್ಬೋದು, ಬಿಟ್ಟು ನಡೆಯುತ್ತೆ. ಅದು ನಮ್ಗೆ ಬೋನಸ್ ಇದ್ದಂಗೆ. ಬಹಳ ಮುಖ್ಯವಾಗಿ ತಾವು ತಮ್ಮ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಅಲ್ಲಿ ನಮ್ಮ ಕೇಳುಗರಿಗೆ ಡೀಟೇಲ್ ಆದ ಒಂದು ಮಾಹಿತಿ ಅಂಡ್ ಅವ್ರಿಗೂ ಒಂದು ಕ್ಲಿಯರ್ ಆದ ಪಿಕ್ಚರ್ ಸಿಕ್ಕಿರಬಹುದು ಅಂತ ಅನ್ಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿರೋ ಗೇಟ್, ನೆಟ್, ಕೆಸೆಟ್, ಎಂಸೆಟ್ ಹಾಗೂ MSc ಮಾಡಿರೋ ನಿಲೇಶ್ ಜ್ಯೋತಿಬಾ ಅಗಸಿಮನಿ ಅವರು ತಮ್ಮ ಜೀವನದ ಬಗ್ಗೆ, ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಹೇಗೆ ಫೇಸ್ ಮಾಡಬೇಕು, ಅದರ ಬಗ್ಗೆ ತಯಾರಿಕೆ ಹೇಗೆ ಮಾಡಬೇಕು, ಮೆಂಟಲ್ ಸ್ಟೇಟಸ್ ಆಫ್ ಅ ಸ್ಟೂಡೆಂಟ್ ಹೇಗಿರಬೇಕು, ಎಲ್ಲವನ್ನ ವಿವರವಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಿಲೇಶ್ ಅವರೇ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ, ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಂದ್ರೆ ನನ್ನ ಜರ್ನಿದಲ್ಲಿ ಸಕ್ಸಸ್ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ. ಇಟ್ಸ್ ಲೈಕ್ ಅ ಸೈನ್ ಗ್ರಾಫ್ ಥರ ಇತ್ತು. ಡೌನ್ಫಾಲು, ಅಪ್ಪು ಬಂದಿದೆ. ಅದೇ ಟೈಪಲ್ಲಿ ನಿಮ್ಮ ಲೈಫಲ್ಲಿ ಡೌನ್ಫಾಲ್ ಇದೆ ಅಂದರೆ ಅಪ್ ಬಂದೇ ಬರುತ್ತೆ. ಮತ್ತು ಕಷ್ಟಪಡಿ ಆಮೇಲೆ ಗೈಡೆನ್ಸ್ ತೊಗೊಳ್ಳಿ ಎಲ್ಲರ ಹತ್ರ. ಆಮೇಲೆ ಏನಿರುತ್ತೆ ಅಲ್ವಾ, ಒಂದು 5 ನಿಮಿಷ ಹತ್ತತ್ತೆ, ಗೂಗಲ್ ಮಾಡಿ ನೋಡಿ ಯಾವ ಎಕ್ಸಾಮ್ ನಿಮಗೆ ಹೆಲ್ಪ್ ಆಗುತ್ತೆ, ಏನಾಗುತ್ತೆ ಅಂತ. ಬೇರೆ ಬೇರೆ ಎಕ್ಸಾಮ್ಸ್ನ ಕಟ್ಟಿ ಆದರೆ ಓಕೆ, ಆಗಲಿಲ್ಲ ಅಂದರೆ ಮತ್ತೆ ಪ್ರಯತ್ನ ಮಾಡಿ, ಅದರಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತೇನಂದರೆ ಒಂದೇ ಒಂದು ಹೇಳೋದು ಏನಂದರೆ, ಸಿಲೆಬಸ್ನ ಏನಾದರೂ ಕವರ್ ಮಾಡಬೇಕಂದ್ರೆ 3 ಇರಬೇಕು. ಏನಂದರೆ ಪ್ರೀ ರಿಕ್ವಿಸಿಟ್ ಇರುತ್ತೆ, ಆಮೇಲೆ ಲಾಜಿಕ್ ಎನಾಲಿಸಿಸ್ ಏನು ಮಾಡುತ್ತೆ ಅಂತ ಇರುತ್ತೆ, ಆಮೇಲೆ ಅದನ್ನು ನಾವು ಲಾಜಿಕ್ನ ಎಲ್ಲಿ ಅಪ್ಲೈ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ಇರುತ್ತೆ. ನಾವು ಪ್ರೀ ರಿಕ್ವಿಸಿಟ್ನ ಯಾವಾಗಲೂ ಇದೆಲ್ಲ ಅದನ್ನು ಗ್ರಾಸ್ ಮಾಡ್ತಾ ಇರಬೇಕು. ಪ್ರೀ ರಿಕ್ವಿಸಿಟ್ ಅಂದರೆ ನಾವು ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ಡೈರೆಕ್ಟ್ ಕ್ವಶನ್ ಅಟೆಂಡ್ ಮಾಡ್ತೀವಿ ಅಂತ ಇರೋದಿಲ್ಲ. ಆಮೇಲೆ ಲಾಜಿಕ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕು. ಲಾಜಿಕೇ ಇರೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಲಾಜಿಕ್ ಇರೋದು. ಪ್ರೀ ರಿಕ್ವಿಸಿಟ್ ಎಲ್ಲರೂ ಮಾಡ್ತಾರೆ ಸಿಲೆಬಸಲ್ಲಿ, ಯಾಕಂದರೆ MSc BSc ಸಿಲೆಬಸಲ್ಲಿ ಪ್ರೀ ರಿಕ್ವಿಸಿಟ್ ಅವ್ರು ಮಾಡಿದಿರ್ತಾರೆ. ನಾವು ಜಸ್ಟ್ ಲಾಜಿಕ್ನ ಚೆನ್ನಾಗಿ ಬೆಳೆಸಬೇಕು. ಇದನ್ನು ಬೆಳೆಸ್ಕೊಳ್ಳಿ, ನೀವು ನಿಜವಾಗ್ಲೂ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಬಹಳ ವಿವರವಾಗಿ ತಮ್ಮ ಈ ಲೈಫ್ನ ಬಗ್ಗೆ ಎಕ್ಸ್ಪ್ರೆಸ್ ಮಾಡಿದ್ರಿ. ಅದರೊಂದಿಗೆ ಪರೀಕ್ಷೆ ಹೇಗೆ ಅಟೆಂಡ್ ಮಾಡಬೇಕು ಆ್ಯಂಡ್ ರಿಸಲ್ಟ್ಸ್ ಹೇಗೆ ಫೇಸ್ ಮಾಡಬೇಕು ಅದರ ಬಗ್ಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ನಿಲೇಶ್ ಅವರೇ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ. ಯುವ 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 ಯುವ